ಉಳಿದಂತಹ 2 ಕಂತುಗಳು ಎಲ್ಲಿಗೆ ಹೋಯಿತು, ಆ ಹಣ ಎಲ್ಲಿಗೆ ಹೋಯಿತು, ಏನ್ ಕತೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಜನಸಾಮಾನ್ಯರ ಅಮೌಂಟ್ ಪ್ರತಿ ಬಾರಿಯೂ ಕೂಡ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಬೆಂಗಳೂರಲ್ಲೂ ಕೂಡ ನಾಯಿಗಳಿಗೆ ಬಿರಿಯಾನಿಯನ್ನು ಕೊಡುವಂತಹ ವಿಚಾರವಾಗಿ ಕೂಡ ಟೆಂಡರ್ ಕರೆದಿರುವಂತದ್ದು ಆ ಹಣದ ವಿಚಾರವಾಗಿ ಕೂಡ ತಮಗೆ ಗೊತ್ತಿದೆ. ಸೊ ಇಂತಹ ಕೆಲಸಗಳು ಆಗಬಾರದು ಯಾವತ್ತೂ ಕೂಡ, ಎಲ್ಲೂ ಕೂಡ. ಯಾಕಂದ್ರೆ ಜನರ ಟ್ಯಾಕ್ಸ್ನ ಹಣ ಪೋಲ್ ಮಾಡಕ್ಕೆ ತಾವುಗಳು ಯಾರು ಅನ್ನುವಂತಹ ಪ್ರಶ್ನೆಗಳು. ಅದೇನೇಲಿ ಪ್ರಥಮವಾಗಿ ಎಲ್ಲವೂ ಕೂಡ ಕೊಟ್ಟಿದ್ದೀವಿ ಅಂತ ಬಂದಾಗ ದಾರಿ ತಪ್ಪಿಸುವಂತ ಕೆಲಸ ಯಾಕಾಯ್ತು ಅನ್ನೋ ಪ್ರಶ್ನೆ. ಸೊ ಪ್ರಶ್ನೆ ಮಾಡೋಣ. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ರೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರು ಉದಯ್ ಆಚಾರ್ಯ ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಉದಯ್ ಆಚಾರ್ಯರಿಗೆ, ನಮಸ್ತೆ ಸರ್. ಅದೇ ರೀತಿ ಬಿಜೆಪಿ ವಕ್ತಾರರು ಅರುಣ್ ಜಿ ಶೇಟ್ ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಅರುಣ್ ಜಿ ಶೇಟ್ ಅವರಿಗೆ, ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಗ್ಯಾರಂಟಿ ಅನುಷ್ಠಾನ ಯೋಜನೆ ಇದರ ಜಿಲ್ಲಾಧ್ಯಕ್ಷರು ಭರತ್ ಮುಂಡೋಡಿ ಅವರು ಇದ್ದಾರೆ. ಸರ್ ತಮಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ಮೂವರು ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ತಮ್ಗಳ ಅಭಿಪ್ರಾಯ, ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದಕ್ಕೆ ಮುಕ್ತವಾಗಿರುವಂತಹ ಅವಕಾಶ ಇದೆ. ಕರೆ ಮಾಡಿ. ಯಾಕಂದ್ರೆ ಈ ಒಂದು ಗ್ಯಾರಂಟಿ ಅನುಷ್ಠಾನ ಅಥವಾ ಗ್ಯಾರಂಟಿ ವಿಚಾರಗಳು ಎಲ್ಲವೂ ಕೂಡ ತಮ್ಗಳಿಗೋಸ್ಕರ ಆಗಿರುವಂತದ್ದು. ಹಾಗಿದಾಗ ತಮ್ಗಳಿಗೆ ಹಣ ಕೆಲವರು ಹೇಳ್ತಾ ಇದ್ದಾರೆ 2 ತಿಂಗಳದಲ್ಲ, ನನ್ಗಳಿಗೆ 5 ತಿಂಗಳದೇ ಬರಲಿಲ್ಲ, 6 ತಿಂಗಳದೇ ಬರಲಿಲ್ಲ ಅನ್ನುವಂತ ಆ ರೀತಿ ಹೇಳುವವರು. ಇನ್ನು ಕೆಲವರಿಗೆ ಎಲ್ಲವೂ ಕೂಡ ಬಂದಿದೆ ಅಂತೆ. ಸೊ ಅದು ಕೂಡ ಹೇಳುವವರಿದ್ದಾರೆ. ಸೊ ಹಾಗಿದ್ದಾಗ ನಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ಏನ್ ವಿಚಾರ ಅನ್ನೋದು ಬೇಕಾಗಿದೆ. ತಮ್ಮ ಅಭಿಪ್ರಾಯ, ತಮ್ಮ ಕರೆಗಳಿಗೆ ಕೂಡ ಮುಕ್ತವಾದ ಅವಕಾಶ ಇದೆ. ತಮ್ಗಳಿಗೆ ಬಂದಿದ್ಯಾ ಇಲ್ವಾ, ಸೊ ಎಷ್ಟು ತಿಂಗಳದು ಬರಲಿಲ್ಲ, ಕೆಲವರಿಗೆ ಬಹಳಷ್ಟು ತಿಂಗಳದು ಬರಲಿಲ್ಲ. ಸೊ ದಟ್ಸ್ ವೈ ಹಾಗಿದ್ದಾಗ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಇಂತಹ ಒಂದು ಗೃಹಲಕ್ಷ್ಮಿಗೆ ಗ್ರಹಣ ಬಡಿದಿರುವಂತಹ ಒಂದು ಸಂದರ್ಭ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಬಿಜೆಪಿ ವಕ್ತಾರರು ಅರುಣ್ ಜಿ ಶೇಟ್. ನೀವು ಮೊದಲೇ ಹೇಳಿದ್ರಿ ಬಾರಿ ಫ್ರೀ ಆಗಿ ಕೊಡ್ತಾರೆ ಅಂತ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಇದು ಫ್ರೀ ಅಲ್ಲ ಸರ್, ಅತ್ಯಂತ ದುಬಾರಿ ಬೆಲೆ ತತ್ತು ಈ ಗೃಹಲಕ್ಷ್ಮಿ 2,000 ರೂಪಾಯಿ ಮನೆಗೆ ಹೋಗ್ತಾ ಇದೆ. ಏನು ಬೆಲೆ ತೆತ್ತ ಇದ್ದಾರೆ ನಮ್ಮ ಜನತೆ ಅಂತ ಹೇಳಿದ್ರೆ, ಆ ಮನೆಯವರು ಕೂಡ ಅಭಿವೃದ್ಧಿ ಇಲ್ಲ, ಅದು ಘೋಷಣೆ ಮಾಡಿದ್ದಾರೆ ನಾವು ಅಭಿವೃದ್ಧಿ ಮಾಡೋದಿಲ್ಲ ಅಂತ ಹೇಳಿ. ಮತ್ತೆ ಬೆಲೆ ಏರಿಕೆಯ ಬಿಸಿ ಅದು ತಟ್ಟಿದೆ. ವಸ್ತುಗಳ ಬೆಲೆ ಎಲ್ಲ ಜಾಸ್ತಿ ಆದ ಮೇಲೆ ಬರುವಂಥದ್ದು ಇದೆಲ್ಲ. ಅದಕ್ಕೆ ಮತ್ತೆ ಸರ್ಕಾರಿ ಸೌಲಭ್ಯಗಳು ಮರೀಚಿಕೆಯಾಗಿದೆ. ಯಾಕೆಂತ ಹೇಳಿದ್ರೆ ಅದರದ್ದು ರೇಟ್ಸ್ಗಳೆಲ್ಲ ಒಮ್ಮೆಲೆ 500% ಜಾಸ್ತಿ ಆಗಿದೆ. ಕೆಲವುದಕ್ಕೆ ಅಂದ್ರೆ 5 ಪಟ್ಟು ಜಾಸ್ತಿ, 10 ಪಟ್ಟು ಜಾಸ್ತಿ ಆಗಿದೆ. ಒಂದು ಸ್ಟ್ಯಾಂಪ್ ಡ್ಯೂಟಿ, ಏನಾದರೂ ಬಂಗಾರವನ್ನು ಅಡ ಇಡಬೇಕು ಕಷ್ಟ ಕಾಲಕ್ಕಂದ್ರೆ ಆ ಸ್ಟ್ಯಾಂಪ್ ಡ್ಯೂಟಿ ಕೂಡ ಜಾಸ್ತಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹಗರಣಗಳ ಸರಮಾಲೆ. ಒಬ್ಬ ಹಗರಣ ಹೊರಗೆ ಬರಬೇಕಾದ್ರೆ ಯಾರೋ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಧಿಕಾರಿ, ಆವಾಗ ಹೊರಗೆ ಬರುತ್ತೆ. ಅದ್ರ ಮೇಲೆ ಕೂಡ ಮುಚ್ಚುವಂಥದ್ದು ಕೆಲಸಗಳು. ಮತ್ತೆ ರಸ್ತೆ ಗುಂಡಿ ಎಲ್ಲ ಮುಚ್ಚೋದಕ್ಕೆ ನಮಗೆ ಆಗೋದಿಲ್ಲ, ಅದ್ರ ಕೇಳಬೇಡಿ ಅಂತ ಮೊದಲೇ ಹೇಳಿದ್ದಾರೆ. ಬೇಕಿದ್ರೆ ಅದರಲ್ಲಿ ಬಿದ್ದು ಸತ್ತೋದ್ರೆ ಅವರಿಗೇನು ಅನಿಸ್ತಾ ಇಲ್ಲ. ಯಾಕಂದ್ರೆ 2,000 ಬರ್ತಾ ಇದೆಯಲ್ಲ ನೋಡಿ ಅಂತ, ಅಷ್ಟೊಂದು ಉಡಾಫೆ. ಮತ್ತೆ ಕೇಂದ್ರ GST ಇಳಿಕೆ ಮಾಡಿದ್ರೆ ರಾಜ್ಯ ಸರ್ಕಾರ ಆ ವಸ್ತುವಿನ ಬೆಲೆಯನ್ನು ಜಾಸ್ತಿ ಮಾಡ್ತಾ ಉಂಟು. ಕೇಂದ್ರ ಇಳಿಕೆ ಮಾಡಿ ಖುಷಿ ಪಡ್ತಾ ಇದ್ರೆ ಇವರು ಜಾಸ್ತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಗೊತ್ತಿರ್ಬೋದು, 2 ತಿಂಗಳ ಹಿಂದೆ ನಮ್ಮ ಈ ಕೇಂದ್ರ ಸರ್ಕಾರ ಪೆಟ್ರೋಲ್ ದರವನ್ನು 1 ರೂಪಾಯಿ ಇಳಿಸಿತ್ತು. ಆದರೆ ಅದಕ್ಕೆ ಸೆಸ್ ಕೂಡಲೇ ಮಧ್ಯರಾತ್ರಿ ಸೆಸ್ ಹಾಕುವ ಮುಖಾಂತರ ಕಾದುಕೊಂಡು ಪುನಃ ಅಷ್ಟೇ ರೇಟಿಗೆ ತಂದಿದೆ. ಅಂದ್ರೆ 102 ರೂಪಾಯಿ ಚಿಲ್ಲರೆಗೆ ತಂದಿದೆ. ಅದು ಯಾರಿಗೂ ಗೊತ್ತೇ ಆಗಲಿಲ್ಲ ಮಾತ್ರ, ಅದು ಅಲ್ಲಿ ಹಂಗೆ ಪಾಸ್ ಆಗಿಬಿಡ್ತು. ಹೀಗೆಲ್ಲ ದುಬಾರಿ. ನೀವು ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಸುಮಾರು ಒಂದು ಮನೆಯಿಂದ ಒಂದು ಮನೆಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರ ಹಿಂದೆ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಒಂದು ಸುಮಾರು 5-6 ಸಾವಿರ ರೂಪಾಯಿ ಲೂಟಿ ಹೊಡೆದ ಮೇಲೆ ಕೊಡ್ತಾ ಇದ್ದಾರೆ. ಆದ್ರೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ನಾವು ವಿಷದವಾಗಿ ತಿಳಿಸ್ಲಿಕ್ಕೆ ಮತ್ತೆ ಒಬ್ಬ ಸಾಮಾನ್ಯ ಜನರಿಗೆ ಮನವರಿಕೆ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುದಿಲ್ಲ. ಅದು ಬಹಳ ಚೆನ್ನಾಗಿ ಗೊತ್ತು. ವಿಷದವಾಗಿ ಅಲ್ಲಿ ತಿಳ್ಕೊಳ್ಳೋದಿಲ್ಲ, ಬಹಳ ಟೇಸ್ಟ್ ಆಗಿ ಚೆನ್ನಾಗಿದ್ರೆ ಅಷ್ಟು ಮಾತ್ರವನ್ನು ಜನರು ಗ್ರಹಿಸುವಂಥದ್ದು, ಅದರ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಆಗಲಿ, ಆದರೆ ಸರಿಯಾಗಿ ತಿಂಗಳ ಕೊಡಬೇಕಲ್ವಾ? ನಿಮ್ಮ ಸಂಬಳ, ನಿಮ್ಮಷ್ಟು ಮಂತ್ರಿಗಳಿದ್ದೀರಿ, ನಿಮ್ಮಷ್ಟು ಶಾಸಕರಿದ್ದೀರಿ, ಅಥವಾ ಇಷ್ಟು ಎಲ್ಲರಿಗೂ ಸಂಬಳ ಬರ್ತಾ ಇದೆ ತಾನೆ, ನೀವು ತಗೊಳ್ತಿದ್ದೀರಿ ತಾನೆ? ಯಾವತ್ತಾದರೂ ನೀವು ಹೋರಾಟ ಮಾಡಿದರೆ ನಮ್ಗೆ ಸಂಬಳ ಬರ್ತಾ ಇಲ್ಲ ಅಂತ ಹೇಳಿ? ನಿಮಗೆ ಕೆಲಸ ಮಾಡ್ಲಿಕ್ಕೆ ಆಗದಿದ್ರೆ ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟ್ನವರಿಗೆ ನಿಮಗೆ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲದಿದ್ರೆ ನೀವು ಹೇಳಬೇಕು, ನಾನು ಎಲ್ಲಿಯವರೆಗೂ ನಮ್ಮ ಬಡ ಹೆಣ್ಣು ಮಕ್ಕಳ ಅಕೌಂಟಿಗೆ 2,000 ರೂಪಾಯಿ ನಾವು ಮಾಡಿದ ಕಮಿಟ್ಮೆಂಟ್, ಯಾರು ಮಹಿಳೆಯರು ಕೂಡ ಹೇಳಲಿಲ್ಲ 2,000 ರೂಪಾಯಿ ಕೊಡಲಿಲ್ಲ. ನಾವು ಮಾಡಿದ ಕಮಿಟ್ಮೆಂಟ್ಗೆ ನಾವು ಹೊಣೆಗಾರರಾಗಿ ಅಲ್ಲಿ ತನಕ ನಾನು ಯಾವುದೇ ಸವಲತ್ತನ್ನು ತೆಗೆದುಕೊಳ್ಳುವುದಿಲ್ಲ ಅನ್ನೋ ಒಂದು ಪ್ರಣ ಮಾಡಿ. ಆವಾಗ ಜನರಿಗೆ ಅನ್ಸುತ್ತೆ ಇವರು ಕಾಳಜಿಯಿಂದ ಕೊಟ್ಟಿದ್ದಾರೆ, ಯಾವುದೋ ರೀತಿಯ ಓಟ್ ಚೋರಿ ಮಾಡಬೇಕು ಅನ್ನುವಂತಹ ರೀತಿಯಲ್ಲ ಒಂದು ಹಿನ್ನೆಲೆ ಹಿಂಬಾಗಿಲಿಂದ ಇದೆಯಲ್ಲ, ಆ ರೀತಿಯಾಗಿ ಅಲ್ಲ, ಏನೋ ಒಂದು ಕಾಳಜಿ ಇದೆ ಅಂತ ಹೇಳಿ ಅನಿಸ್ತಿದೆ. ಆದ್ರೆ ಯಾವ ಒಂದು ಕಾಳಜಿನೂ ಇಲ್ಲ ಸರ್.
ಕೆಲವು ಮಿನಿಸ್ಟರ್ಸ್ಗಳು, ಕೆಲವು ಕಾಂಗ್ರೆಸ್ ನಾಯಕರು ಅಂತೂ ಹೇಳ್ತಾ ಇದ್ದಾರೆ, ಏನೋ ಅದೇನೋ ಕೆಲಸ ಮಾಡಿ ತಗೊಳ್ಳೋದ, ಫ್ರೀಯಾಗಿ ಕೊಡೋದಲ್ವಾ? ಉದ್ದಟದನ್ನ ನೋಡಿ ಸರ್. ನೋಡಿ, ನಿಮಗೂ ನಿತಿನ್ ಜಿ, ನಿಮ್ಮ ಸಂಬಳ ಕೂಡ ಅಥವಾ ನನ್ನ ಸಂಬಳ ಕೂಡ ಏನಾದ್ರು ಜಾಸ್ತಿ ಆದರೆ ನಾವೇನು ಮಾಡ್ತೀವಿ? ಒಂದು ಸ್ವಲ್ಪ ನಮ್ಮ ಕಮಿಟ್ಮೆಂಟ್ಗಳನ್ನು, ನಮ್ಗೆ ಬೇಕಾದದ್ದನ್ನು ಒಂದು ಸ್ವಲ್ಪ ಜಾಸ್ತಿ ಖರ್ಚು ಮಾಡಬಹುದು ಅನ್ನೋದಕ್ಕೆ ಆಸೆ ಪಟ್ಟು ಆ ಕಮಿಟ್ಮೆಂಟಿಗೆ ರೆಡಿ ಆಗಿಬಿಡ್ತೀವಿ. ಇವಾಗ ಕೆಲವರಿಗೆ ಸಣ್ಣದಿರ್ಬೋದು, ಕೆಲವು 2,000 ತುಂಬ ದೊಡ್ಡದು. ಆ 2,000 ಬಂತು ಅಂತ ಹೇಳಿದ ಕೂಡಲೇ ನಮ್ಮ ಮಕ್ಕಳಿಗೋ ಏನಾದರೂ ಒಂದು ಹೊಸ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತೀವಿ. ಆದರೆ ಒಂದೇ ಸತಿ ನಿಲ್ಲಿಸಿಬಿಟ್ರೆ ಅಥವಾ ಅಸಮರ್ಪಕವಾಗಿ ಹಾಕಿಬಿಡ್ತಾ ಇದ್ರೆ ಅವರ ಕಮಿಟ್ಮೆಂಟ್ಗಳು ಏನಾಗಬೇಕು? ಆ ಕಮಿಟ್ಮೆಂಟ್ಗಳು ಯಾರ ಕಮಿಟ್ಮೆಂಟ್ಗಳು? ಯಾರು ಶ್ರೀಮಂತರ ಕಮಿಟ್ಮೆಂಟ್ ಆದರೆ ಸರಿ, ಆದರೆ ಕೆಲವರು ಕೈ ಸಾಲದಕ್ಕೋಸ್ಕರ ಕೂಡ ಮೊರೆ ಹೋಗಿರಬಹುದು. ಆದರೆ ಯಾರು ಇವರು ಇಷ್ಟು ದುಬಾರಿ ಆಗಿರತಕ್ಕಂಥ ಯೋಜನೆಯನ್ನು ಕೊಟ್ಟರೋ ಅವರ ಕಮಿಟ್ಮೆಂಟ್ ಹೇಗಿರಬೇಕಿತ್ತು ಅಂತ ಹೇಳಿದರೆ, ಇಷ್ಟು ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರ, ಇದಕ್ಕೋಸ್ಕರ ಒಂದು ಕರೆಕ್ಟ್ ಆಗಿರತಕ್ಕಂಥ ನಿಧಿಯನ್ನು ತೆಗೆದಿಡಬಹುದು. ಆ ಸಾಲ ಅಷ್ಟು ಮಾಡಿದ್ದಾರೆ, ಇದಕ್ಕೊಂದು ಇವರ ಕಮಿಟ್ಮೆಂಟ್ ಇರೋದೇ, ಇದು ನಿಂತಿರುವಂಥದ್ದೇ ಈ ಗ್ಯಾರಂಟಿಯ ಮುಖಾಂತರ. ನಾವು ಹೇಳ್ತಾ ಇದ್ವಿ, ಸರಿಯಾದ ತಿಂಗಳಿಗೆ 30 ಆದ ತಕ್ಷಣ ಟಣ್ಣಂತ ಬಿದ್ದು ಬಿಡಬೇಕು. ಅದು ಜನರಿಗೆ ಗೊತ್ತಾಗಬೇಕು. ಇವು ಲೆಕ್ಕ ಹಾಕಿ ಪಾಸ್ಬುಕ್ನಲ್ಲಿ ಎಂಟ್ರಿ ಆಗಿದೆಯೋ ಇಲ್ವೋ, ನಂದು ಎಲ್ಲಿ ಹೋಯ್ತು, ಅದಕ್ಕೋಸ್ಕರ ಒಂದು ಕಮಿಟಿ ಮಾಡಿಕೊಂಡು ಅದಕ್ಕೊಂದು ಸಮಿತಿ ಅಗತ್ಯ ಇಲ್ಲ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನತಕ್ಕಂಥ ಒಂದು ಒಳ್ಳೆಯ ಕಲ್ಪನೆ ನಮ್ಮ ಮೋದಿ ಸರ್ಕಾರದಲ್ಲಿ ಬಂದಿರುವಂಥದ್ದು. ಏನು ಹಾಕಲಿಕ್ಕೆ, ಏನದ್ರಲ್ಲಿ ನಿಮಗೆ ತೊಂದರೆ ಆಗುತ್ತೆ? ನೀವು ಸಾಲ ಮಾಡ್ತಿದ್ದೀರಲ್ಲ, ಮತ್ತೆ ಸಾಲವನ್ನು ಮರುಪಾವತಿ ಮಾಡಿ, ಹೇಗೂ ನಿಮಗೆ ಕೊಡ್ಲೇಬೇಕು ಅಂತ ಇದ್ದ ಮೇಲೆ ಪ್ರತಿ ತಿಂಗಳು ಹಾಕ್ಲಿಕ್ಕೆ ಏನು ನಿಮಗೆ ಬಾಧ್ಯತೆ? ಒಂದು ಮತ್ತೆ ಇದು ಹೋಗ್ತಾ ಎಷ್ಟು ಹೇಗಾಗಿದೆ ಅಂತ ಹೇಳಿದ್ರೆ, ಇದು ಗೃಹಲಕ್ಷ್ಮಿ ಆಗೋದು ಹೋಗಿ ಚುನಾವಣಾ ಲಕ್ಷ್ಮಿ ಆಗ್ತಾ ಇದೆ ಅನ್ನುವಂಥ ಆರೋಪ ಬರ್ತಾ ಇದೆ ನಿಮ್ಮಲ್ಲಿ. ಅದಕ್ಕೇನೋ ಬೇರೆ ಕನ್ನಡಿ ಹಿಡಿದುಕೊಂಡು ಇಲ್ಲ ನಾವು ಹಾಗೇನು ಹೇಳಬೇಕಾಗಿದ್ದಿಲ್ಲ, ನಿಮ್ಮ ತಂತ್ರಗಾರಿಕೆ ಅಂತ ಅಂದುಕೊಂಡಿರಬಹುದು. ಆದರೂ ಇದೆಲ್ಲ ನೀವು ಏನು ಮಾಡ್ತೀರಾ? ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಬಂದ ಮೇಲೆ ಹಿಂಗೆ ಮಾಡೋದು, ಹಿಂಗೆ ಇರೋದು ಅಂತ, ಇದಕ್ಕೋಸ್ಕರ ಎಲ್ಲ ತಯಾರಿ ಮಾಡೋದು ಅಂತ. ಆದರೆ ಒಂದು ಕಮಿಟ್ಮೆಂಟ್ ಸ್ವಾಮಿ, ಅವರಿಗೂ ಕೂಡ ನಿಮ್ಗೆ ಅನಿಸಿರ್ಬೋದು, ನೀವೆಲ್ಲ ದೊಡ್ಡ ಕಾರುಗಳಲ್ಲಿ ಓಡಾಡ್ತೀರಿ, ಆದರೆ 2,000 ರೂಪಾಯಿ ಓರ್ವ ಬಡ ಮಹಿಳೆಗೆ ಎಷ್ಟು ಬೇಕಾಗುತ್ತೆ ಅಂತ ಅವ್ರ ಮನೆಗೆ ಹೋಗಿ ಕೇಳಿ, ಗೊತ್ತಾಗುತ್ತೆ. 10,000 ರೂಪಾಯಿಗೆ 2,000 ಡಿಡಕ್ಟ್ ಮಾಡಿಕೊಂಡು ಕೈ ಸಾಲ ತಗೊಳ್ಳೋರು ಎಷ್ಟು ಜನ ಇದ್ದಾರೆ? 8,000ಗೆ 2,000 ಬಡ್ಡಿ, ಇಂಥದ್ದೆಲ್ಲ ಇದು ಬಂದಿದೆ ಅಂತ ಹೇಳಿದ್ರೆ ಎಷ್ಟು ಖುಷಿಯಲ್ಲಿರಬೇಕು. ಅದನ್ನು ಸಮರ್ಪಕವಾಗಿ ಹಾಕಿ ಪುಣ್ಯ ಕಟ್ಟಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಅದರ ಮುಖಾಂತರ ಖಂಡಿತ ನಿಮಗೆ ಜಾಸ್ತಿ ಓಟುಗಳು ಬರ್ಬೋದು. ನೀವು ಚುನಾವಣೆಗೆ ಹಾಕಿದ್ರೆ ಅಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಕಮಿಟೆಡ್ ಆಗಿದ್ದೀರಿ ನೀವು, ಡೆಲಿವರಿ ಮಾಡಿ ಅಂತ ಹೇಳ್ತೇನೆ. 2,000 ರೂಪಾಯಿಗಳು ಹೆಲ್ಪ್ ಆಗೋದು ಸತ್ಯ ಹಾಗಾದ್ರೆ ಹೆಣ್ಮಕ್ಳಿಗೆ? ಖಂಡಿತವಾಗಿ ಆಗುತ್ತೆ, ಯಾಕೆ ಆಗೋದಿಲ್ಲ? ಆದರೆ ಏನಾಗಿದೆ, ಇಷ್ಟೆಲ್ಲ ದುಬಾರಿ ಆಗಿ ತೆತ್ತ ಮೇಲೆ ಆದ್ರೂ ಕೂಡ ನೀವು ಅವರಿಗೆ ಕೊಡ್ಬೇಕಲ್ವಾ? ಇದು ಕಮಿಟ್ಮೆಂಟ್ ಅಲ್ವಾ? ಎಸ್ ಸರ್, ಬರ್ತೇನೆ. ಎಸ್ ಸರ್, ಫಸ್ಟ್ ಆಕ್ಷನ್ ಉದಯ ಆಚಾರ್ಯ ಅವರು. ಎಸ್ ಸರ್, ಏನು ಹೇಳ್ತೀರಿ? ಫಸ್ಟ್ ಆಕ್ಷನ್ ಸರ್. ನೋಡಿ, ಬಹಳಷ್ಟು ವಿಚಾರಗಳು ನಮ್ಮ ಬಿಜೆಪಿಯ ಮಿತ್ರರು ಹೇಳಿದರು. ಏನು ಹೇಳ್ತಾರೆ, ಮತ್ತೆ ಕಡೆಗೆ ಒಂದು ಮಾತು ಒಪ್ಕೊಂಡ್ರು, 2,000ದಿಂದ ಬಹಳ ಉಪಕಾರ ಆಗ್ತಿದೆ ಅಂತ ಹೇಳಿ. ನೋಡಿ, ನಾವು 2023ರಲ್ಲಿ ಎಲೆಕ್ಷನ್ ನಡೆದಾಗ ನಾವು ಜನರಲ್ಲಿ ಹೋಗಿರುವಂತಹದ್ದು ಈ ಗ್ಯಾರಂಟಿಗಳು ಬಿಟ್ಟಿ ಭಾಗ್ಯಗಳನ್ನು ಕೊಡ್ತವೆ ಅಂತ ಹೇಳಿಯಲ್ಲ. ಮೊದಲನೆಯದಾಗಿ ಬಿಜೆಪಿಯ ದುರಾಡಳಿತ ರಾಜ್ಯದಲ್ಲಿದ್ದ ಅಂತ ನಂಬರ್ 1. ಎರಡನೇದ್ದು ಬೆಲೆ ಏರಿಕೆ, ಏನು ಕೇಂದ್ರದ ಕೆಲವೊಂದೊಂದು ನೀತಿಗಳಿಂದ ಹೇಗೆ ಈಗ ಬಹುಶಃ ಈಗ ಅಂತೂ ತಾರಕಕ್ಕೇರಿದೆ. ಈಗ ನೀವು ಡಾಲರ್ ಪ್ರೈಸ್ ನೋಡಿದಿರ್ಬೋದು, ಅಥವಾ ಇವರು ಕೆಲವೊಬ್ಬರು ಹೇಳ್ತಾರೆ ಚಿನ್ನದ ಬೆಲೆ ಮೋದಿಯವರು ಬಂದರೆ ಎಷ್ಟೋ ಕೆಳಗೆ ಇಳಿಸ್ತಾನೆ, ಮತ್ತು ಇನ್ನೊಂದೇನೋ $1 $15 ಕೊಡ್ತವೆ ಹಾಗೆ ಅಂತೆಲ್ಲ ಕೆಲವೆಲ್ಲ ಒಂದೊಂದೆಲ್ಲ ಸುಳ್ಳು ಭರವಸೆಗಳನ್ನೆಲ್ಲ ಅವಾಗೆಲ್ಲ ಕೊಟ್ಟಿದ್ರು. ಬಹುಶಃ ಅದರ ಪರಿಣಾಮವಾಗಿ ಇವಾಗ ಏನಂತೇಳಿ ಒಂದು ಸರಿಯಾದ ಒಂದು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಕೇಂದ್ರದಿಂದ ಆಗದ ಪರಿಣಾಮವಾಗಿ ಈ ಬೆಲೆ ಏರಿಕೆಗಳು ಮೂಲತಃ ಅಲ್ಲಿಂದ ಶುರುವಾಗಿರುವಂಥದ್ದು. ಮತ್ತು ಆ ಶುರುವಾದಂತಹ ಬೆಲೆ ಏರಿಕೆಗೆ ಒಂದು ತಕ್ಕ ಮಟ್ಟದ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳುವಂಥ ಪ್ಲ್ಯಾನ್ ಮಾಡಿ ಬಂದಂತಹ ಈ ಪಂಚ ಗ್ಯಾರಂಟಿ ಯೋಜನೆಗಳು. ಏನೋ ಒಂದು ಕೇಂದ್ರದಿಂದ ಬೆಲೆ ಏರಿಕೆ ಬರೆ ಬೀಳ್ತಾ ಇದೆ, ಅದನ್ನು ಸ್ವಲ್ಪ ಮಟ್ಟಿಗೆಲ್ಲ ಈ 2,000 ಏನು ದುಡ್ಡು ಕೊಡ್ತಿದ್ದೇವೆ, ಮತ್ತು ಈ ಗೃಹ ಜ್ಯೋತಿ ಏನು ಕೊಡ್ತಿದ್ದೇವೆ, ಅದರಿಂದ ಹೆಚ್ಚು ಕಡಿಮೆ ನೀವು ನೋಡಲಿಕ್ಕೆ ಹೋದರೆ ಒಂದು ಫ್ಯಾಮಿಲಿಗೆ, ಒಂದು ಬಡ ಕುಟುಂಬಕ್ಕೆ ಹೆಚ್ಚು ಕಡಿಮೆ ಎರಡು ಒಂದು ಅಕ್ಕಿ ಮತ್ತು ಅನ್ನಭಾಗ್ಯದ ಏನಿದ್ದಿರ್ಬೋದು, ಹೆಚ್ಚು ಕಡಿಮೆ ತಿಂಗಳಿಗೆ ಒಂದು 3,500ರಿಂದ 4,000 ರೂಪಾಯಿವರೆಗೆ ಹೋಗ್ತದೆ ಒಂದು ಬಡ ಕುಟುಂಬಕ್ಕೆ. ಇದರಿಂದ ಬೆನಿಫಿಟ್ ಆಗ್ತಾ ಇದೆ. ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಎಷ್ಟು ಬೆನಿಫಿಟ್ ಆಗ್ತಿದೆ ಅಂತ ಹೇಳಿದರೆ, ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ KSRTCಯ ಈ ಯೋಜನೆಗಳನ್ನು ಶ್ಲಾಘನೆಗಳು ಸಿಕ್ಕಿರುವಂಥದ್ದು ತಮಗೆ ಗೊತ್ತಿದೆ. ಮತ್ತು
ರಾಜ್ಯದಲ್ಲಿ ಈಗ ಏನು ಈ ಯೋಜನೆಗಳು ನಡೀತಿದೆ ಅದಕ್ಕೆ ಕೇಂದ್ರದಿಂದ ಕೂಡ ಶ್ಲಾಘನೆಗಳು ಸಿಕ್ಕಿದೆ, ಪ್ರಶಸ್ತಿ ಪ್ರಮಾಣ ಪತ್ರಗಳು ಸಿಕ್ಕಿವೆ. ಒಳ್ಳೆಯ ಯೋಜನೆ, ಉತ್ತಮ ಯೋಜನೆ. ಈ ಯೋಜನೆಗಳು ಉತ್ತಮ ಇದ್ದದ್ರಿಂದ ಇದನ್ನು ನಮ್ಮ ಮಿತ್ರ ಪಕ್ಷದವರು ಅವರ ಬೇರೆ ರಾಜ್ಯಗಳ ಏನು ಚುನಾವಣೆಗೋಸ್ಕರ ಅದನ್ನು ಕೂಡ ಬಳಸಿದ್ರೆ ಅದನ್ನು ಕೂಡ ನಾವು ಎಲ್ಲಿಯೂ ಬಿಟ್ಟು ಹಾಕುವಾಗಿಲ್ಲ. ಬಹುಶಃ ಅವರಿಗೆ ಅದರಿಂದ ವರ್ಕೌಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ಆದ್ದರಿಂದ ಅವರು ಬೇರೆ ವರ್ಗಗಳನ್ನು ಹಿಡಿದು ಅವ್ರು ಹೇಗೋ ಭಿನ್ನಾದ್ರೆ ಅದು ಬೇಡ ಬಿಡಿ. ಹಾಗೆ ಬಹುಶಃ ಇದರಿಂದ ಉಪಯೋಗ ಆಗ್ತಿದ್ರೆ ಇದರ ಬಗ್ಗೆ ನಾವು ಕೆಡಕು ಮಾತಾಡುವಂಥದ್ದಿಲ್ಲ. ಮತ್ತು ಇನ್ನೊಂದು ವಿಚಾರ ಇದರಲ್ಲಿ ಸ್ಪಷ್ಟಪಡಿಸ್ತಾರೆ ನೋಡಿ, ನುಡಿದಂತೆ ನಡೆದ ಸರ್ಕಾರ. ನಾವು ಏನು ಜನರಿಗೆ ಮಾತು ಕೊಟ್ಟಿದ್ದೇವೋ ಅದನ್ನು ನಾವು 6 ತಿಂಗಳಲ್ಲಿ ಅದನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಮತ್ತು ಅದು ಪಂಚ ಗ್ಯಾರಂಟಿಗಳು. ಅದು ಮಾತ್ರ ಅಲ್ಲದೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡ್ತೇವೆ ಅಂತ ಹೇಳುವಂಥ ಅದು ಕೂಡ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಅದರ ಪ್ರಕಾರ ನಾವು ನಡೆದುಕೊಂಡು ಹೋಗ್ತಿದ್ದೇವೆ. ಮತ್ತು ಇನ್ನೊಂದು ವಿಚಾರ, ಎಲ್ಲಿಯೂ ಕೂಡ ಯಾವತ್ತೂ ಕೂಡ ಒಬ್ಬನು 100% ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ತಪ್ಪುಗಳು ಸಹಜವಾಗಿ ಎಲ್ಲ ಕಡೆಯಲ್ಲೂ ಕೂಡ ನಡೀತದೆ. ನೋಡಿ, ಈ ಗ್ಯಾರಂಟಿಗಳ ವಿಚಾರವಾಗಿ ಬಹುಶಃ ನಿತಿನ್ ಅವರೇ, ನಾವು ಅರುಣನ್ನ ನಾವು ಕೂಡ ಮುಂಚೆಯೂ ಕೂಡ ಇಲ್ಲಿ ಒಂದು 4-5 ಬಾರಿ ಕೂತಿದ್ದೇವೆ. ನಾವು ಏನು ಹೇಳ್ತಾರೆ, ಹಲವಾರು ಈ ಲೂಪ್ ಪೋಲ್ಸ್ಗಳು ಸಿಕ್ಕಿದ್ದೆವು, ಅದನ್ನು ನಾವು ಕರೆಕ್ಟ್ ಮಾಡಿಕೊಂಡು ಹೋದೆವು. ಫಸ್ಟಿಗಂತೂ ತುಂಬ ಪ್ರಾಬ್ಲಮ್ಸ್ ಇತ್ತು ನಮಗೆ. ಮತ್ತೆ ಒನ್ ಬೈ ಒನ್ ನಾವು ಕರೆಕ್ಟ್ ಮಾಡಿಕೊಂಡು ಬಂದು ಇವಾಗ ಏನಾಗಿದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು 95% ವರೆಗಿನಷ್ಟು ನಾವು ಪರ್ಫೆಕ್ಷನ್ ಅನ್ನು ಮಾಡಿ ಇಟ್ಕೊಂಡಿದ್ದೇವೆ. ಇದು ನಿಜವಾಗಿ ಒಂದು ಸಾಧನೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇದು ಇಲ್ಲಿಗೆ ನಿಲ್ಲುವಂಥದ್ದಲ್ಲ, ಇದು ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗಿ ಹೋಗುವಂಥದ್ದು. ಜನರಿಗೆ ಬಿಜೆಪಿ ಸರ್ಕಾರದವರು ಏನೇ ಹೇಳಲಿಬೇಕಿದ್ರೆ ನೋಡಿ, ಅವರು ಕೆಲವೊಂದೊಂದು ವಿಚಾರಗಳು ಅವರ ಕಾರ್ಯಭಾರದಲ್ಲಿ ಸಮಯದಲ್ಲಿ ನಡೆದಂಥ ಕೆಲವು ವಿಚಾರಗಳನ್ನೆಲ್ಲ ಹೇಳಿದರು. ಈಗ ನಿಮಗೆ ಅಭಿವೃದ್ಧಿ ಮಾಡೋದಿಲ್ಲ, ರಸ್ತೆ ಗುಂಡಿ ಮುಚ್ಚುವುದಿಲ್ಲ, ಇದೆಲ್ಲ ನಾವು ಹೇಳಿದ್ದ ಮಾತುಗಳಲ್ಲಿ ಎಲ್ಲಿಯೂ ನಾವು ಹೇಳಿಲ್ಲ. ಇದು ಅವರ ನಾಯಕರು ಲಾಸ್ಟ್ ಟೈಮ್ ಹೇಳಿದರು, ಕೆಲಸ ಕೇಳಬೇಡಿ, ಅಭಿವೃದ್ಧಿ ಕೇಳಬೇಡಿ, ಓನ್ಲಿ ಲವ್ ಜಿಹಾದ್ ಅಂತ ಹೇಳುವಂಥ ಮಾತುಗಳು ನಮಗೆ ಈ ಸಮಯದಲ್ಲಿ ನಾವು ನೆನಪು ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಹಾಗಿರುವಾಗ ಏನು ಹೇಳ್ತಾರೆ, ಮತ್ತೆ ನೀವು ಇನ್ನೊಂದು ವಿಚಾರ ಹೇಳಿದೆ, ಗೃಹಲಕ್ಷ್ಮಿಗೆ ಗ್ರಹಣ ಅಂತ ಹೇಳುವಂಥ ಮಾತು, ಅದನ್ನು ದಯವಿಟ್ಟು ನೀವು ವಾಪಸ್ ತಗೊಳ್ಳಿ. ಯಾಕಂತ ಹೇಳಿದರೆ ನೋಡಿ, ಇಲ್ಲಿಯವರೆಗೆ ನಾವು 23 ಕಂತುಗಳನ್ನು ಕೊಟ್ಟಿದ್ದೇವೆ. ನಾವು ನಿಜವಾಗಿ 27 ಕಂತು ಕೊಡಬೇಕಿತ್ತು ನಾವು. ಅಂದರೆ ಈಗ ಆಗಸ್ಟ್ವರೆಗೆ ಕೊಟ್ಟಿದ್ದೇವೆ. ಆಗಸ್ಟ್ ಆದ ಮೇಲೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈ ನವೆಂಬರ್ವರೆಗಿನ, ಈಗ ಡಿಸೆಂಬರ್ ತಿಂಗಳು ನಡೀತಾ ಇದೆ, ನವೆಂಬರ್ ತಿಂಗಳವರೆಗೆ ಕೊಡ್ತಿದ್ರೆ ಮತ್ತೆ ಆ 2 ಕಂತುಗಳು ಏನದು ಜನವರಿ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಉಳಿದಿರೋದು. ಸೊ ಇದು 5 ಕಂತುಗಳನ್ನು ಕೊಟ್ಟರೆ ವಿ ವಿಲ್ ಬಿ ಅಪ್ ಟು ಡೇಟ್ ಆಗಿರ್ತವೆ. ಅದು ಮಾತ್ರ ಅಲ್ಲ, ಈಗ ಲೇಟೆಸ್ಟ್ ಆಗಿ ಬಂದ ವಿಚಾರ ಪ್ರಕಾರ ಈಗ ಇನ್ನೂ ಒಂದು ಕಂತು ಆಲ್ರೆಡಿ ಈಗ ಬಂದಿದೆ. ಇನ್ನೊಂದು 2-3 ದಿನದಲ್ಲಿ ಅಥವಾ ಬಹುಶಃ ಇವತ್ತು ನಾಳೆ ನಾಡದಲ್ಲಿ ಅದಕ್ಕೆ ಸಂಬಂಧಪಟ್ಟ ಫಲಾನುಭವಿಗಳ ಅಕೌಂಟ್ಗೆ ಖಂಡಿತವಾಗಿಯೂ ಬೀಳ್ತದೆ. ಅಂದ್ರೆ ಖಗ್ರಾಸ ಗ್ರಹಣ ಅಲ್ಲ, ಆಂಶಿಕ ಗ್ರಹಣ ಅಂತ ಹೇಳಿದ್ರು. ಅಲ್ಲ ನೋಡಿ, ಅದೇ ಹೇಳಿರುವಂಥದ್ದು. ನೋಡಿ, ನಾನು ಮುಂಚೆನೂ ಕೂಡ ಹೇಳಿದ್ದೇನೆ, ನಾವು ತಪ್ಪಿಲ್ವಾ, ತಪ್ಪಾಗಿದೆಯಾ ಒಪ್ಕೊಳ್ತೇವೆ. ಅದು ಮಾತ್ರವಲ್ಲದೆ ನಮ್ಮ ವಿರೋಧ ಪಕ್ಷದವರು ಏನು ಇದಕ್ಕೆ ಅದರ ಬಗ್ಗೆ ಆಕ್ಷೇಪ ವ್ಯಕ್ತ ಮಾಡಿದ್ದರು, ಅಥವಾ ಮಾಧ್ಯಮದ ಮಿತ್ರರಾಗಿದ್ದಿರ್ಬೋದು, ಅಥವಾ ಎನಿ ಲೇಮೆನ್ ಇದರ ಬಗ್ಗೆ ಏನು ಆಕ್ಷೇಪ ವ್ಯಕ್ತ ಮಾಡಿದ್ರು, ನಾವು ಅದಕ್ಕೆ ವಿರೋಧ ಹೇಳ್ತಾ ಇಲ್ಲ. ಎಲ್ರಿಗೂ ಅಧಿಕಾರ ಇದೆ. ನೀವು ಹೇಳಿದ ಹಾಗೆ ನೋಡಿ, ಇದು ಯಾರ ಅಪ್ಪನ ಮನೆಯಿಂದ ತಂದ ದುಡ್ಡಲ್ಲ, ನಮ್ಮ ಟ್ಯಾಕ್ಸ್ನಿಂದ ಕಟ್ಟಿದ ದುಡ್ಡನ್ನೇ ನಾವು ಜನರಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಜನರಿಗೆ ಸ್ವಲ್ಪ ಉಪಕಾರ ಆಗಲಿ ಅಂತ ಹೇಳುವಂತ ರೀತಿಯಲ್ಲಿ ನಾವು ಮಾಡಿಕೊಡುವಂಥದ್ದು. ನೋಡಿ, ಇಲ್ಲ ಇಲ್ಲ ನೋಡಿ, ಅದಕ್ಕೂ ಹೇಳ್ತೀನಿ ನೋಡಿ, ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ನಾವು ಮನುಷ್ಯರು ಸ್ವಾಮಿ. ಅಲ್ಲ ಹೇಳ್ತೀನಿ ಇಲ್ಲ 5,000 ಕೋಟಿ ನೋಡಿ, 5,000 ಕೋಟಿ ಅಲ್ಲ ನಾ ಹೇಳ್ತೀನಿ ನೋಡಿ, 5,000 ಕೋಟಿ ಅಷ್ಟಲ್ಲ, ಅದರದ್ದು ಅಮೌಂಟ್ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಹೇಳುವುದೊಂದು ದೊಡ್ಡದಾಗಿ ಬಿಸಾಡ್ತಾರೆ. ಸರಿ ನಾವು ಒಪ್ಕೊಳ್ಳೋಣ, ಸಮ್ವೇರ್ ಕ್ಲೋಸ್ ಟು ದಟ್. ಕೆಲವರಿಗೆ ಉಳ್ಳವರಿಗೆ 2,000 ರೂಪಾಯಿ ಜುಜುಬಿ, ಖಂಡಿತ ನೋಡಿ, ಹಾಗೆ ಅಂತ ಹೇಳಿ ನಾವು ಎಲ್ಲಿಯೂ ಕೂಡ ಇದರಲ್ಲಿ ಎಲ್ಲಿಯೂ ಯಾವುದೇ ರೀತಿಯಾದಂತಹ ಲೂಪ್ ಹೋಲ್ಗಳು ನಡೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ಕಳೆದ ಬಾರಿಯೂ ಫಸ್ಟಿಗೆ ನಾನು ಒಂದು ವರ್ಷ ಹಿಂದೆ, 1.5 ವರ್ಷ ಹಿಂದೆ ಈ ಕಾರ್ಯಕ್ರಮ ನಡೆಯುವಾಗ ಹೇಗೆ ಆಗಿತ್ತು ಅಂತ ಹೇಳಿದ್ರೆ, ತುಂಬಾ ಜನ ಅಪ್ಲೈ ಮಾಡಿದ್ರು. ಅದನ್ನು ನಾನು ಹೇಳ್ತೀನಿ, ಅರ್ಹ ಇಲ್ಲದ ವ್ಯಕ್ತಿಗಳು ಕೂಡ ಅಪ್ಲೈ ಮಾಡಿದ್ರು, ಅವರಿಗೂ ಅಕೌಂಟಿಗೆ ಹೋಗಿದೆ ದುಡ್ಡು, ಮತ್ತೆ ಅವರಿಂದ ನಾವು ವಸೂಲಿ ಕೂಡ ಮಾಡಿದ್ದೇವೆ. ಇದೆ ಇದು ದಾಖಲೆಗಳಿವೆ. ಅದು ಮಾತ್ರ ಅಲ್ಲದೆ ಕೆಲವೊಂದೊಂದು ಅರ್ಹ ವ್ಯಕ್ತಿಗಳು ಯಾರಿದ್ದಾರೆ ಅವರ ಅಕೌಂಟಿಗೆ ಇಲ್ಲದದ್ದು ಕೇಸಸ್ಗಳು ಇವೆ. ನಾ ಇಲ್ಲ ಅಂತ ಹೇಳ್ತಿಲ್ಲ. ಅದಕ್ಕೆ ನಾನು ಹೇಳುವಂಥದ್ದು 95% ನಮ್ದು ಹಿಟ್ ರೇಷಿಯೋ ಇದೆ.
ಈ ವಿಚಾರವಾಗಿ. ಸೊ ವಿ ಆರ್ ಕ್ಲೋಸ್ ಟು ದಟ್. ಸೊ ಏನೋ ಒಂದು ಎಂತ ಹೇಳ್ತೇವೆ, ನಾವು ಅದನ್ನು ಟಾರ್ಗೆಟ್ ಅಚೀವ್ ಮಾಡ್ಲಿಕ್ಕೆ ಹತ್ತಿರದಲ್ಲೇ ಇದ್ದೇವೆ ನಾವು. ಓಕೆ, ಬರ್ತೇನೆ ಸರ್, ಬರ್ತೇನೆ. ಬಿಫೋರ್ ದಟ್ ನಾನು ಭರತ್ ಸರ್ ಜೊತೆ ನಾನು ಬರ್ತೇನೆ. ಬಿಫೋರ್ ದಟ್ ಬಹಳಷ್ಟು ಕರೆಗಳು ಬರ್ತಾ ಇದೆ. ಒಂದು ಕರೆಯನ್ನು ತೆಗೆದುಕೊಂಡು ಲೈನ್ ಅಲ್ಲಿ ಇದೆ, ಒಂದು ಕರೆ ತೆಗೆದುಕೊಂಡು ತದನಂತರ ತಮ್ಮ ಜೊತೆ ಬರ್ತೀನಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. 54,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗಂತ ಮೀಸಲಿಟ್ಟಿದ್ದಾರಲ್ಲ, ಅನಂತರ ಅದನ್ನು ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಂಡದ್ದೇನು? ಮತ್ತೆ ಫೆಬ್ರವರಿ ಮಾರ್ಚ್ ಇಯರ್ ಎಂಡ್ 2024-25 ಯಾವುದೇ ಇದಕ್ಕೆ ಆರ್ಥಿಕ ವರ್ಷ ಮಾರ್ಚ್ ಅಲ್ಲಿ ಎಂಡ್ ಆಗುತ್ತೆ. ಅದನ್ನು ವಾಪಸ್ ಆರ್ಥಿಕ ಇಲಾಖೆಗೆ ಕಳಿಸ್ಬೇಕು. ಅದನ್ನು ಈಗ ಪುನಃ ವಾಪಸ್ ಕೊಡ್ಲಿಕ್ಕೆ ಬರ್ತದ? ಇಲ್ಲ. ನೋಡಿ, ಇದು ಗ್ಯಾರಂಟಿ ಏನಾಗಿದೆ, ಸಿಕ್ತ ಅನ್ನೋದು ಗ್ಯಾರಂಟಿ ಅಲ್ಲ. 2.5 ವರ್ಷಕ್ಕೆ ಇದು ಜಾಸ್ತಿ ಇಟ್ಕೊಂಡು ಹೋದ ಗಾಡಿಯಾಗಿ ಆಗಿದೆ. ಇನ್ನು ಮುಂದಕ್ಕೆ ಅದು ಶಕ್ತಿ ಯೋಜನೆ ನಿಶಕ್ತಿ ಆಗಿದೆ. ಈಗ ವಾಲ್ಮೀಕಿ ನೋಡಿ, ವಾಲ್ಮೀಕಿ ನೋಡಿ, ಮತ್ತೆ SC ಫಂಡ್ ಅಲ್ಲಿ ನೋಡಿ, ಎಲ್ಲವನ್ನು ಶಕ್ತಿ ಯೋಜನೆಗೆ ವಿನಿಯೋಗ ಮಾಡಿತ್ತು. ಅಲ್ಲಿ ಏನಾಗಿದೆ, ಶಕ್ತಿ ಯೋಜನೆಯಲ್ಲಿ ಇದು ನಮ್ಮ ಭಾಗ್ಯ ನಮ್ದು ಗೃಹಲಕ್ಷ್ಮಿ ಯೋಜನೆಗೆ 5,000 ರೂಪಾಯಿ ಕೋಟಿ ಉಂಟಲ್ಲ, 5,000 ಕೋಟಿ ರೂಪಾಯಿ, ಅದು ಏನಾಯ್ತು ಅನ್ನೋದು ಯಕ್ಷ ಪ್ರಶ್ನೆ. ಇದು ಶಕ್ತಿ ಯೋಜನೆಯಲ್ಲಿ 4,000 ಕೋಟಿ ರೂಪಾಯಿ ಉಂಟಲ್ಲ, ಅದು ಬಾಕಿ ಆಗಿದೆ. ಅಲ್ಲ ಹೇಳುದು, ಇದು ಏನ್ ಗೊತ್ತಾ, ಪ್ರತಿಯೊಂದರಲ್ಲಿ ನನ್ನ ಪ್ರಕಾರ ಇದು ವಿತ್ತೀಯ ಕೊರತೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಎದುರಿಸ್ತಿದೆ. ಅದನ್ನು ಬಾಯಿ ಬಿಟ್ಟು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಿಮಗೆ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಕೊಟ್ಟಿದ್ದಾರೆ. ಬೆಲೆ ಏರಿಕೆ, ತೆರಿಗೆ ಎಲ್ಲವೂ ಜಾಸ್ತಿ ಮಾಡಿದ್ದಾರೆ. ಹಾಲಿಂದ ಆಲ್ಕೋಹಾಲ್ ವರೆಗೆ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮತ್ತೆ ಹೊರೆ ಮಾಡಿಬಿಟ್ಟಿದಾರಲ್ಲ ನಮ್ಮ ಎಲ್ಲ ಜನಸಾಮಾನ್ಯರಿಗೆ. ಇವರನ್ನು ಸಮರ್ಥಿಸಿಕೊಳ್ಳುವುದು ಯಾವ ಮುಖದಲ್ಲಿ? ನೋಡಿ, ಈಗ 5 ಗ್ಯಾರಂಟಿ ಕೊಟ್ಟಿದಾರಲ್ಲ, ಈ ಗ್ಯಾರಂಟಿ ಏನಾಗುತ್ತೆ ನೋಡಿ, ಮುಂದಕ್ಕೆ ನೋಡ್ತಾ ಇದ್ವಿ. ನಾವು ಅವತ್ತೇ ಹೇಳಿದ್ದೇವೆ, ಓಟ್ ಆಗುತ್ತೆ, ನಮ್ಮ ರಾಜ್ಯ ಸರ್ಕಾರ ಬಜೆಟ್ ಹಾಗೆ ಆಗುತ್ತೆ. ಈಗ ಮುಂದಕ್ಕೆ ನೋಡಿ, ಇದನ್ನು ಏನಾಗಿದೆ ಗೊತ್ತಾ, ಸರಿದೂಗಿಸ್ಕೋಸ್ಕರ ಅಲ್ಲಿ ಇಲ್ಲೆಲ್ಲ ಬೆಲೆ ಏರಿಕೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ಇದರ ಬಗ್ಗೆ ಕ್ಲಾರಿಟಿ ಬೇಕು, ಸರ್ಕಾರದಿಂದ ಕೊಡ್ಬೇಕು. ಇಲ್ಲಾಂದ್ರೆ ಅದೊಂದು ನ್ಯಾಯಾಂಗ ತನಿಖೆ ಏನಾದ್ರೂ ಎದುರಿಸ್ಬೇಕು. ಯಾಕಂದ್ರೆ ಈ ಪ್ರತಿಯೊಂದು ಗ್ಯಾರಂಟಿಯಲ್ಲಿಯೂ ಏನೇನು ಆಗಿದೆ, ಏನೇನು ರೂಪೊಂದಿದೆ, ಏನೇನು ಭ್ರಷ್ಟಾಚಾರ ಆಗಿದೆ, ಅದರ ಬಗ್ಗೆ ಕೂಡ ವಿರೋಧ ಪಕ್ಷ ಆಗ್ಲಿ ನ್ಯಾಯಾಂಗ ಆಗ್ಲಿ ಸ್ವಲ್ಪ ಕಣ್ಣು ತೆಗೆದು ನೋಡಿದ್ರೆ ಒಳ್ಳೇದಂತ ಕಾಣ್ತದೆ. ಹೊರಗೆ ಬರ್ತದೆ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಬರ್ತೇನೆ, ಒಳ್ಳೆಯ ಪಾಯಿಂಟ್ಸ್. ಎಸ್, ಬಿಫೋರ್ ದ್ಯಾಟ್ ನಾನು ಭರತ್ ಸರ್. ಎಸ್ ಸರ್, ಫಸ್ಟ್ ಆಕ್ಷನ್ ಸರ್, ಈ ಒಂದು ಆರೋಪಗಳು ಜೊತೆಗೆ ಈ ಒಂದು ಲುಕ್ ಪೋಲ್ಸ್ಗಳು ಏನ್ ಹೇಳ್ತೀರಾ ಸರ್? ಫಸ್ಟ್ ಆಕ್ಷನ್ ಭರತ್ ಸರ್ ಹೇಳಿ. ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಬರಲಿಲ್ಲ ಅನ್ನೋದು ಒಂದು ಅಪಾದನೆ. ಎಸ್ ಸರ್. ಸೊ ನಾನು ಒಬ್ಬ ಈ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷನಾಗಿ ಪ್ರತಿ ತಿಂಗಳು ಕೂಡ ನಾವು ಆಫೀಸರ್ಸ್ಗಳನ್ನ ಇಟ್ಕೊಂಡು ರಿವ್ಯೂ ಮಾಡೋದ್ರಿಂದ ಬಹುಶಃ ಇದು ಯಾಕಾಯ್ತು ಅಂತ ಹೇಳುವುದನ್ನ ನಾನು ಸ್ಪಷ್ಟೀಕರಣ ತಮಗೆ ಕೊಡಬೇಕಾಗ್ತದೆ. ಇದು ಗೃಹಲಕ್ಷ್ಮಿ ಪ್ರಾರಂಭದಿಂದ ಕೇಂದ್ರದಿಂದಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ನೇರವಾಗಿ ಡಿಬಿಟಿ ಆಗಿ ಫಲಾನುಭವಿಗಳಿಗೆ ಸಿಗ್ತಾ ಇತ್ತು. ಇದು ಒಂದು ದೊಡ್ಡ ಅಮೌಂಟ್ ಆಗಿರೋದ್ರಿಂದ, ಇಡೀ ರಾಜ್ಯಕ್ಕೆ ಹೋಲಿಸಿದಾಗ ತುಂಬಾ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಇದನ್ನ ಡಿಸೆಂಟ್ರಲೈಸ್ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಳ್ತಾರೆ. ತಗೊಂಡ್ಬಿಟ್ಟು ಏಪ್ರಿಲ್ ತಿಂಗಳಿಂದ ಪ್ರತಿ ಜಿಲ್ಲೆಯ ಒಂದು ತಾಲೂಕು ಪಂಚಾಯತ್ ಹೆಡ್ ಆಫ್ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಡಿಬಿಟಿ ಮಾಡುವಂತ ಒಂದು ಹೊಸ ವ್ಯವಸ್ಥೆಯನ್ನ ತಂದರು. ಈ ವ್ಯವಸ್ಥೆ ಏಪ್ರಿಲಿನಿಂದ ಕಂಟಿನ್ಯೂ ಆಗ್ತಾ ಇದೆ. ಈಗ ಅದೇ ಮಾದರಿಯಲ್ಲಿ ನಡೀತಾ ಇದೆ. ಆದ್ರೆ ಇದರ ಮಧ್ಯೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅದು ಸ್ಟೇಟ್ ಇಂದ ಡಿಬಿಟಿ ಆಗಿರ್ಲಿಲ್ಲ. ಅದು ನಿಜವಾಗಿ ಈ ಒಂದು ಹೊಸ ವ್ಯವಸ್ಥೆಗಳೊಳಗೆ ಹೊಸ ತಂತ್ರಜ್ಞಾನ ಇರುವಾಗ ಕೆಲವು ಸಲ ತಮಗೆ ಗೊತ್ತಿದೆ, ಈಗ ಸಾಫ್ಟ್ವೇರ್ಗಳನ್ನ ಚೇಂಜ್ ಮಾಡಬೇಕಾಗ್ತದೆ, ಟೆಕ್ನಾಲಜಿಯಲ್ಲಿ ತುಂಬಾ ಬದಲಾವಣೆಗಳಿರ್ತದೆ. ಸೊ ಮಾಡಿದಾಗ ಒಂದಿಷ್ಟು ತಡ ಆಗುವುದು ಸಹಜ. ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಇದ್ದು ಬಾರದೇ ಇರತಕ್ಕಂಥದ್ದು ಅದು ಅಧಿಕಾರಿಗಳು ಆದಂತ ಮಾಹಿತಿ ಮಾನ್ಯ ಮಂತ್ರಿಗಳಿಗೆ ಕೊಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಾವು ರಿವ್ಯೂ ಮಾಡುವಾಗ ನಾವು ಸಹ ಫೆಬ್ರವರಿ ಮಾರ್ಚ್ ಇದ್ದು ಬರಲಿಲ್ಲ, ರಾಜ್ಯ ಸರ್ಕಾರದಿಂದ ಅದು ಡಿಬಿಟಿ ಆಗಬೇಕು ಅಂತ ಹೇಳತಕ್ಕಂತ ಒಂದು ತೀರ್ಮಾನವನ್ನ ಮಾಡಿದಂತಹದ್ದು ಕೂಡ ಇದೆ. ಹಾಗಾಗಿ
ಅಲ್ಲಿ ಮಾಹಿತಿಯ ಕೊರತೆಯಿಂದ ಅವರು ಆ ರೀತಿ ಹೇಳಿರ್ಬೇಕು. ಆದ್ರೆ ವಿಧಾನಸಭೆಯಲ್ಲಿ ನೇರವಾಗಿ ಪ್ರಶ್ನೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ, ಫೆಬ್ರವರಿ ಮಾರ್ಚ್ ತಿಂಗಳದ್ದು ಬಿಡುಗಡೆ ಆಗದೇ ಇರುವ ಬಗ್ಗೆ ಮಾಹಿತಿ ನನಗೆ ಸಿಕ್ಕಿರ್ಲಿಲ್ಲ, ಈಗ ನನಗೆ ಸಿಕ್ತು, ಅದನ್ನ ನಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳೋದನ್ನ ಸ್ಪಷ್ಟವಾಗಿ ವಿಧಾನಸಭೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದ್ರಿಂದ ಆ ಒಂದು ಹಣ ಬಿಡುಗಡೆ ಆಗೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಯಾರಿಗೂ ಬೇಕಾಗಿಲ್ಲ. ಮತ್ತೆ ನಮ್ಮ ಮಿತ್ರ ಬಿಜೆಪಿ ವಕ್ತಾರರು ಹೇಳಿದ್ರು ಗೃಹಲಕ್ಷ್ಮಿ ಚುನಾವಣೆ ಲಕ್ಷ್ಮಿ ಆಗ್ತಾ ಇದೆ ಅಂತ. ಬಹುಶಃ ನಾನು ಅವ್ರಿಗೆ ಹೇಳ್ಬೇಕಾಗ್ತದೆ, ಯಾಕಂದ್ರೆ ನಾನು ರಾಜಕೀಯ ಮಾತಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆದ್ರೆ ನಾವು ಚುನಾವಣಾ ಪೂರ್ವದಲ್ಲಿ ಈ ಒಂದು 5 ಪಂಚ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಸರ್ಕಾರ ಬಂದ ಮೇಲೆ ಜನರ ಆಶೀರ್ವಾದ ಪಡೆದ ಮೇಲೆ ನಾವು ಈ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದೇವೆ. ನಾವು ಚುನಾವಣಾ ಲಕ್ಷ್ಮಿ ಆಗಿದ್ದನ್ನು ಅನುಷ್ಠಾನ ಮಾಡಲಿಲ್ಲ. ಆದ್ರೆ ಮಿತ್ರರಲ್ಲಿ ನಾನು ಕೇಳಬೇಕಾಗ್ತದೆ, ಬಹುಶಃ ಬಿಹಾರದಲ್ಲಿ ಚುನಾವಣೆ ಘೋಷಣೆ ಆದ ಮೇಲೆ 10 ಲಕ್ಷ ರೂಪಾಯಿ ಮಹಿಳೆಯರಿಗೆ ನೇರವಾಗಿ ಕೊಟ್ರಲ್ಲ ಡಿಬಿಟಿ ಮೂಲಕ, ಅದು ಚುನಾವಣಾ ಲಕ್ಷ್ಮಿ ಅಂತ ಹೇಳ್ಬೋದು. ಇದು ಚುನಾವಣಾ ಲಕ್ಷ್ಮಿ ಅಲ್ಲ, ಇದು ನಮ್ಮ ಬದ್ಧತೆ, ನಾವು ಘೋಷಣೆ ಮಾಡಿರತಕ್ಕಂಥದ್ದನ್ನ ನಾವು ಕೊಡತಕ್ಕಂಥದ್ದು. ಬೆಲೆ ಏರಿಕೆಯಲ್ಲೂ ಕೂಡ ಅವರು ಯೋಚನೆ ಮಾಡಬೇಕು, ಕೇಂದ್ರ ಸರ್ಕಾರದ ಧೋರಣೆಗಳಿಂದ ಎಷ್ಟು ಬೆಲೆ ಏರಿಕೆ ಆಗಿದೆ. ಗೃಹಲಕ್ಷ್ಮಿಯನ್ನ ನಾವು ಆದಾಗ ನಾವು ಚಿಂತನೆ ಮಾಡಿದ್ದು ಮತ್ತು ಎಲ್ಲಾ ಮಹಿಳೆಯರ ಬೇಡಿಕೆ ಇದ್ದದ್ದು 464 ರೂಪಾಯಿ ಇದ್ದ ಗ್ಯಾಸಿನ ಬೆಲೆ 1,000ಕ್ಕೆ ಮುಟ್ಟಿದೆ. ಯಾಕಂದ್ರೆ ಗ್ಯಾಸಿನ ಬೆಲೆಯ ನೋವು ಗೊತ್ತಾಗುವುದು ಗೃಹಿಣಿಯರಿಗೆ. ಆದ್ರಿಂದ ನಮಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಅವರ ಬೆಲೆ ಏರಿಕೆಯನ್ನ ಸಮತೋಲನ ಮಾಡ್ಲಿಕ್ಕೆ ಈ 2,000 ರೂಪಾಯಿಗಳನ್ನ ಕೊಡುವಂತಹ ಯೋಜನೆಯನ್ನ ಅಂದು ನಾವು ರೂಪಿಸಿರ್ತಕ್ಕಂಥದ್ದು. ಸರ್, ಈಗ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಬಾಕಿ ಇರುವಂತದ್ದು ಹೌದಲ್ವಾ? ಹೌದು. ಉಳಿದದೆಲ್ಲವೂ ಕೂಡ ಕೊಟ್ಟಿದ್ದಾರೆ. ಉಳಿದದ್ದು ಅದೇ ಈ ಆಗಸ್ಟ್ ವರೆಗೆ ಕೊಟ್ಟಿದ್ದಾರೆ. ಉಳಿದದ್ದು 3 ತಿಂಗಳದ್ದು, ಈಗ ಇನ್ನೊಂದು ತಿಂಗಳದ್ದು ಬಂದಿದೆ, ಅದು ಇನ್ನು ಡಿಬಿಟಿ ಆಗ್ಬೇಕಷ್ಟೇ. ಡಿಬಿಟಿ ಆಗ್ತಾ ಇದೆ. ಅದೊಂದು ಪ್ರೊಸೀಜರ್ ಹೇಗೆ ಅಂತ ಹೇಳಿದ್ರೆ, ನೀವು ಅಲ್ಲಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನೇರವಾಗಿ ತಾಲೂಕ್ ಪಂಚಾಯತ್ ಹೆಡ್ ಆಫ್ ಅಕೌಂಟ್ ಗೆ ಬರ್ತದೆ. ಹೆಡ್ ಆಫ್ ಅಕೌಂಟ್ ಗೆ ಬಂದ ಮೇಲೆ ಡಿಬಿಟಿ ಬರ್ತದೆ. ಅದನ್ನ ಇವರು ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಟ್ರೆಸರಿಗೆ ಕೊಟ್ಟು ಅಲ್ಲಿಂದ ನೇರವಾಗಿ ಡಿಬಿಟಿ ಆಗಿದೆ. ಸಿಸ್ಟಮ್ ಹೀಗಿದೆ. ಈಗ ಆಗಸ್ಟ್ ತಿಂಗಳಿಂದ ಮತ್ತೆ ಬರಲೇ ಇಲ್ಲ ಹಾಗಾದ್ರೆ? ಆಗಸ್ಟ್ ತಿಂಗಳಿಂದ ಬರಲಿಲ್ಲ. ಆಗಸ್ಟ್ ತಿಂಗಳು ಬಂತು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಅಂದ್ರೆ 4 ತಿಂಗಳದ್ದು ಒಟ್ಟಿಗೆ ಹಾಕ್ತೀರಾ? ಅಂದ್ರೆ ನಿಮ್ಗೆ ಗೊತ್ತಿದೆ, ಈ ಯೋಜನೆಗಳನ್ನ ತಾವು ಯೋಚನೆ ಮಾಡಬೇಕು. ಈ ಯೋಜನೆಗಳನ್ನ ರೂಪಿಸುವಾಗ ನಮ್ಮ ಒಂದು ಬಜೆಟ್ ಸಿಸ್ಟಮ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ನಾನೊಂದು ಕೇಳುವಂತಲ್ಲ, ಪ್ರಾಮಿಸ್ ಮಾಡಿರುವಂತದ್ದು ಪರ್ ಮಂತ್ 2,000 ಹಾಕ್ತೀವಿ ಅಂತ ಹೇಳಿ ಅಲ್ವಾ? ಇದು ತಿಂಗಳಿಗೆ 2,000 ಕೊಡ್ತೇವೆ. ಹೌದು, ತಿಂಗಳಿಗೆ. ಇದು ಇಷ್ಟು ತಿಂಗಳು 4 ತಿಂಗಳು ಬ್ಲಾಂಕ್ ಆಯ್ತು. ಅದು 2 ತಿಂಗಳು ಬಿಟ್ಟಾಕಿ ಸರ್. ಈಗ 4 ತಿಂಗಳು ಬ್ಲಾಂಕ್ ಆಯ್ತು. ಈಗಾಗಲೇ ಏನು ಈ ಯೋಜನೆ ಉದ್ದೇಶ? ಸ್ವಾಭಿಮಾನದಿಂದ ಆ ಹೆಣ್ಮಕ್ಳು ಅದೇ ಒಂದು ಧೈರ್ಯದಲ್ಲಿ ಇಟ್ಕೊಂಡು 2,000 ರೂಪಾಯಿ ಸಿಗುತ್ತೆ ಅನ್ನೋದ್ರ ನಿಟ್ಟಿನಲ್ಲಿ ಕೆಲವು ಸ್ಕೀಮ್ಗಳನ್ನ ಸೇರಿರ್ತಾರೆ, ಅಥವಾ ಕೆಲವು ಅವರ ಕಾರ್ಯರೂಪವನ್ನ ಮಾಡಿರ್ತಾರೆ, ಕಾರ್ಯಯೋಜನೆಯನ್ನ ಮಾಡಿರ್ತಾರೆ. ಸೊ ಇದು ಇಷ್ಟು ತಿಂಗಳ ಒಂದು 3-4 ತಿಂಗಳು 6-8 ಸಾವಿರ ರೂಪಾಯಿಗಳು ಬಾಕಿ ಇದ್ರೆ ಆ ಹೆಣ್ಮಕ್ಳ ಕತೆ ಏನು? ಅಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಅಲ್ಲೇ ಆಗಲ್ವಾ ಅನ್ನೋ ಪ್ರಶ್ನೆ ಸರ್. ಯಾಕಂದ್ರೆ ಅದನ್ನೇ ನಂಬಿಕೊಂಡಿರುವವರು ಬಹಳಷ್ಟು ಜನರು ಇದ್ದಾರೆ. ಯಾಕಂದ್ರೆ ಅಷ್ಟು ಉಪಯುಕ್ತವಾಗಿರುವಂತ ಸ್ಕೀಮ್ ಅದು. ಖಂಡಿತವಾಗಿಯೂ ಇದ್ದಾರೆ. ನಾವು ಕೂಡ ಈಗ ಹಲವಾರು ಮಹಿಳೆಯರನ್ನ ನಾವು ಸಂಪರ್ಕಿಸ್ತೇವೆ. ಮಹಿಳೆಯರು ಕೂಡ ನಮ್ಮಲ್ಲಿ ಬಂದು ದೂರುಗಳನ್ನ ಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅವರಿಗೆ ವಿಶ್ವಾಸ ಇದೆ, ಯಾಕಂದ್ರೆ 23 ಕಂತುಗಳವರೆಗೆ ಕೊಟ್ಟಿದ್ದಾರೆ. 46,000 ರೂಪಾಯಿ ಈಗಾಗಲೇ ಡಿಬಿಟಿ ಮೂಲಕ ಕೊಟ್ಟಿದ್ದಾರೆ. ಇವತ್ತಲ್ಲ ನಾಳೆ ನಮ್ಗೆ ಆ ಹಣ ದೊರೆಯುತ್ತದೆ ಅನ್ನತಕ್ಕಂತ ವಿಶ್ವಾಸ ಪ್ರತಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೂ ಇದೆ. ಇದನ್ನ ಟೀಕಿಸುವವರು ಯಾರು ಅಂತ ಹೇಳಿದ್ರೆ, ಬಿಟ್ಟಿ ಭಾಗ್ಯ ಅಂತ ಹೇಳಿದವರು ಇವತ್ತು ತಮ್ಮ ಇಡೀ ದೇಶದಲ್ಲಿ ಎಲ್ಲ ಕಡೆ ಅದನ್ನ ಅನುಷ್ಠಾನ ಮಾಡ್ತಾರೆ. ಒಂದ್ ಕಡೆ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಈ ಯೋಜನೆಯನ್ನ ಬೇರೆ ಅನುಷ್ಠಾನ ಮಾಡುವುದಕ್ಕೆ ಅದನ್ನ ಅವರವರ ರಾಜ್ಯಗಳಲ್ಲಿ ಹೋಗ್ತಾ ಇದ್ದಾರೆ. ಸೊ ನಾನು ಹೇಳೋದು, ನಾವು ಮಾತಾಡೋದು ಒಂದಿದ್ರೆ ನಾವು ನಡ್ಕೊಳ್ಳೋದು ಅದೇ ರೀತಿ ಇರಬೇಕು. ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರೆ ಇವತ್ತು ಸತ್ಯ ಹೇಳ್ತೀನಿ ನಾನು, ಯಾರು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇದ್ದಾರಲ್ಲ, ಈಗ ಬಿಜೆಪಿಯ ನಾಯಕರ ಹತ್ರನೇ ನಾನು ಕೇಳ್ತೇನೆ, ನಿಮ್ಮ ಮನೆಗೆ ಗೃಹಲಕ್ಷ್ಮಿ ಬರ್ತದ ಇಲ್ವಾ ಹೇಳಿ? ನೀವು ನಿಮ್ಮ ಮಡದಿಯರು ಶಕ್ತಿ ಯೋಜನೆಯಲ್ಲಿ ಹೋಗ್ತಾ ಇದ್ದಾರಾ ಇಲ್ವಾ ಹೇಳಿ? ಸೊ ಯೋಜನೆಯ ಲಾಭವನ್ನ ಪಡ್ಕೊಂಡು ಆಮೇಲೆ ಅದನ್ನ ಬಿಟ್ಟಿ ಭಾಗ್ಯ ಅಂತ ಯಾರೋ ಪಾಪದವರಿಗೆ ಕೊಟ್ರೆ ಇವರಿಗೆ ಬಿಟ್ಟಿ ಭಾಗ್ಯ, ಇವರು ಬಿಟ್ಟಿ ಭಾಗ್ಯ ಅಲ್ಲ.
ಈ ತರ ಟ್ಯಾಕ್ಸ್ಗಳೆಲ್ಲ ಬರ್ತಾ ಇದೆಯೋ ಇಲ್ವೋ ಕೇಳಿ ಸರ್ಕಾರಕ್ಕೆ. ಮಾತನಾಡತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಭಾವನೆ. ನಾನು ಇದು ಕೂಡ ಕೇಳ್ತಾ ಇದ್ದೇನೆ, SGST ಸ್ಟೇಟ್ GST ಬರ್ತಾ ಇದೆಯೋ ಇಲ್ವೋ ಕೇಳಿ, ನಮ್ಮ ಬಡವರು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರೋ ಇಲ್ವೋ ಕೇಳಿ, ಮತ್ತೆ ಅನೇಕ ರೀತಿಯ ಟ್ಯಾಕ್ಸ್ಗಳು ನಿಮ್ಗೆ ಸಂಗ್ರಹ ಆಗ್ತಾ ಇಲ್ವೋ ಕೇಳಿ. ಕರೆಕ್ಟಾಗಿ ಕೊಡ್ತಾ ಇದ್ದೀರಲ್ಲ, ತಗೊಳ್ತಾ ಇದ್ದಾರಲ್ಲ ನಮ್ಮ ಜನಸಾಮಾನ್ಯರು ಮತ್ತು ಬಡವರು, ಶ್ರೀಮಂತರು, ಮಧ್ಯಮ ವರ್ಗ ಎಲ್ಲದರಿಂದಲೂ ಕೂಡ ಅದು ಕೂಡ ಕೇಳ್ತಾರೆ ಜನರು, ಅದು ಕೇಳುವುದಿಲ್ಲ ಅಂತ ಏನಿಲ್ಲ. ಆದರೆ ನಿಮ್ಮ ಜವಾಬ್ದಾರಿ ಇರುವಂಥದ್ದು, ಒಂದೊಂದು ಜಿಲ್ಲೆಗೆ ಒಂದು ಅಧ್ಯಕ್ಷರು ಒಂದು ಸಮಿತಿಯನ್ನು ಮಾಡಿರುವಂಥದ್ದು ಯಾಕೆ? ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಪೋಸ್ಟ್ ಕವರ್ನಲ್ಲಿ ಹಾಕಿ, ಪೋಸ್ಟ್ ಕಾರ್ಡ್ ಅಲ್ಲಿ ಹಾಕಿ ಅಲ್ಲಿಂದ ಮನಿ ಟ್ರಾನ್ಸ್ಫರ್ ಆಗುದಲ್ಲ, ಅವರದ್ದು ಬ್ಯಾಂಕಿನ ಅಕೌಂಟ್ ಇರ್ತದೆ. ಅದನ್ನು ಒಳ್ಳೇದು ಮಾಡಿದ್ರೆ ಡಿಸೆಂಟ್ರಲೈಸ್ ಮಾಡಿಕೊಂಡು ಇನ್ನೂ ಕೂಡ ಲೆಕ್ಕ ಚೆನ್ನಾಗಿ ಸಿಗುತ್ತೆ ಅಂತ ಇರುವಾಗ ಬರ್ತೀನಿ ಮತ್ತೊಂದು ಕರೆ ಇದೆ, ಬರ್ತೀನಿ ಬಿಫೋರ್. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಾಗ ಹೇಳ್ತಾರೆ ಡೈರೆಕ್ಟ್ ಯಾವ್ದು ರೀತಿಯ ಮಧ್ಯವರ್ತಿಗಳಿಲ್ಲ, ಡೈರೆಕ್ಟ್ ನಮ್ಮ ಅಕೌಂಟ್ಗೆ, ಹೆಣ್ಮಕ್ಳ ಅಕೌಂಟಿಗೆ ಬಿಡುತ್ತೆ ಅಂತ ಹೇಳಿ. ಇಲ್ಲಿ ನೋಡುವಾಗ 3-4 ತಿಂಗಳು ಪೆಂಡಿಂಗ್ ಇರುತ್ತೆ ಅಂತ ಬಂದಾಗ ಯಾವ ಪಾರದರ್ಶಕತೆ, ಯಾವ ಟ್ರಾನ್ಸ್ಪರೆಂಟ್, ಎಲ್ಲಿಯ ಕತೆ ಏನ್ ಕತೆ ಅನ್ನೋದು ಅರ್ಥ ಆಗಲ್ಲ ಅಲ್ವಾ? ಇದು ಪ್ರಶ್ನೆಗಳು ಉದ್ಭವ ಆಗುವಂತದ್ದು, ಎಲ್ಲಿ ಟ್ರಾನ್ಸ್ಪರೆಂಟ್ ಇದೆ ಇಲ್ಲಿ ಅನ್ನೋದು. 2 ತಿಂಗಳದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಫೆಬ್ರವರಿ ಮಾರ್ಚ್ ಪ್ರಶ್ನೆ ಮಾಡಿದಾಗ ಮಾತ್ರ ಗೊತ್ತಾಗಿರೋದು. ಇಲ್ಲಿ ಹೇಳಿದಾಗ ಮಾತಿಗೆ ಮಾತು ಬೆಳೆದಾಗ ಇದು ಟ್ರಾನ್ಸ್ಪರೆಂಟ್, ಪಾರದರ್ಶಕತೆ ಎನ್ನುವಂಥದ್ದು. ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ. ಸರ್ ನಮಸ್ತೆ. ಪ್ರಕಾಶ್, ಏನ್ ಗೊತ್ತಾ, ಇಲ್ಲಿ ಏನಾಗಿದೆ ಗೊತ್ತಾ, ಇಲ್ಲಿ ಲೋಕಲ್ ಬಾಡಿ ಇಲೆಕ್ಷನ್ ಬರುತ್ತಲ್ಲ, ಅವಾಗ ಏನಾದ್ರು ಐಡಿಯಾ ಇದೆಯಾ ಇವರು ಬಿಡುಗಡೆ ಮಾಡುವಂತದ್ದು? ಇನ್ನೊಂದು, ನಮ್ದು ಟ್ಯಾಕ್ಸ್ ಹಣ, ನಮ್ದು ಜನರಿಗೆ ತೆರಿಗೆ ಹಣ ಆಗಿರೋದ್ರಿಂದ ಈ ಹಣದ ಬಗ್ಗೆ ಇದರ ಸದುಪಯೋಗ ಮತ್ತೆ ಏನಾದ್ರು ದುರುಪಯೋಗ ಆಗಿದೆ ಅಲ್ಲ, ಏನು ಆಗಿದೆ ಅನ್ನೋದನ್ನು ಶ್ವೇತಪತ್ರದ ಮೂಲಕ ಅವರನ್ನು ತೋರಿಸ್ಬೇಕು, ಗೊತ್ತಾಗಬೇಕು. ಇಲ್ಲಾಂದ್ರೆ ಈಗ ಜನರಿಗೂ ಸಂಶಯ ಬರುತ್ತೆ. ಹೌದಪ್ಪ, ಅಲ್ವಾ? ಸರ್ಕಾರ ಕ್ಲಾರಿಫೈ ಕೊಡ್ಬೇಕಲ್ವಾ? ಮುಖ್ಯಮಂತ್ರಿ ಆಗ್ಲಿ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಲಿ, ಅವರೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ಕರೆಕ್ಟ್. ಎಸ್ ಸರ್, ಇದು ತಮ್ಮ ಅಭಿಪ್ರಾಯ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್. ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ, ಬಟ್ ಸ್ಟಿಲ್ ಇದರಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಒಂದು ಆರೋಪ. ಎಸ್ ಸರ್, ಏನ್ ಹೇಳ್ತೀರಿ ಭರತ್ ಸರ್? ನೀವು DBT ಆಗೋದ್ರಲ್ಲಿ ಟ್ರಾನ್ಸ್ಪರೆನ್ಸಿ ಖಂಡಿತವಾಗಿ ಇದೆ, 100ಕ್ಕೆ 100 ಇದೆ, ಅದ್ರಲ್ಲಿ 2 ಸಂಶಯ ಇಲ್ಲ. ನಿಮಗೆ ಈಗ ಒಂದು ಬಜೆಟ್ ಸಿಸ್ಟಮ್ ಹೇಗಿರುತ್ತೆ ಅಂದ್ರೆ, ವಾರ್ಷಿಕ ಬಜೆಟ್ ನಾವು ಇಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಮಾಡ್ತೇವೆ. ಅದೊಂದು ಅಂದಾಜು, ಒಂದು ಇಷ್ಟು ನಮ್ಗೆ ರೆವಿನ್ಯೂ ಬರುತ್ತೆ ಅಂತ ಹೇಳುವ ಆಧಾರದ ಮೇಲೆ ನಾವು ಬಜೆಟ್ ಅನ್ನ ಮಾಡ್ತೇವೆ. ಈಗ 4,38,000 ಕೋಟಿ ನಮ್ಮ ರಾಜ್ಯದ ಬಜೆಟ್ ಆಗಿದ್ರೆ 56,000 ಕೋಟಿ ರೂಪಾಯಿಗಳನ್ನ ನಾವು ಈ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟಿದ್ದೇವೆ. ನೀವು ಹಣ ಕೂಡ ಹೇಗೆ ಆಗ್ತದೆ, ಅದು ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು. ಟ್ಯಾಕ್ಸೇಷನ್ ಮೂಲಕ ಬರುವಂತಹ ಹಣ ಸಂಗ್ರಹ ಆದ ತಕ್ಷಣ ಈ ಯೋಜನೆಗಳಿಗೆ ಎಲ್ಲದಕ್ಕೂ ಅದು ಅನುಷ್ಠಾನ ಆಗ್ತದೆ. ಮತ್ತೆ ನಮ್ಮ ಮಿತ್ರರು ಹೇಳಿದಾಗೆ ಚರಂಡಿ ರಸ್ತೆಗೆ ಹಣ ಇಲ್ಲ ಅಂತ ಹೇಳಿದ್ರಲ್ಲ, ಬಹುಶಃ ಇತ್ತೀಚೆಗಿನ ಪತ್ರಿಕೆಗಳನ್ನ ಓದಿದ್ರೆ ಅವ್ರಿಗೆ ಅರ್ಥ ಆಗ್ಬಹುದು. ನಮ್ಮ ಜಿಲ್ಲೆಗೆ ಫ್ಲಡ್ ಡ್ಯಾಮೇಜ್ ಎಷ್ಟು ಬಂದಿದೆ ಅಂತ. ನನ್ನ ಸುಳ್ಯ ತಾಲೂಕಿಗೆ ಒಂದಕ್ಕೆ 10,83,00,000 ಬಂದು ಅದರ ಶಂಕುಸ್ಥಾಪನೆಯನ್ನ ಶಾಸಕರು ಮಾಡ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಅಭಿವೃದ್ಧಿಗೂ ಕೊರತೆ ಆಗ್ಲಿಲ್ಲ. ಒಂದಿಷ್ಟು ವಿಳಂಬಗಳಾಗಿರ್ತಕ್ಕಂಥದ್ದು ಸಹಜ, ಆದ್ರೆ ಅದನ್ನ ಕ್ಲಿಯರ್ ಮಾಡಿಯೇ ಮಾಡ್ತೇವೆ. ಅದು ಆಗೇ ಆಗತ್ತೆ, ಅದು ಸಿಕ್ಕತ್ತೆ. ಓಕೆ ಸರ್, ಈಗ ಇದ್ರ ಬಗ್ಗೆ ಯಾರಿಗೂ ಸಂಶಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಓಕೆ, ಅಲ್ಲ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳನ್ನೋದು ಲಾಸ್ಟ್ ಇಯರ್ ಎಂಡಿಂಗ್ ಅಲ್ವಾ? ಅದು ಹಾಗಿದ್ದಾಗ ಹೌದು, ಲಾಸ್ಟ್ ಇಯರ್ ಎಂಡಿಂಗ್ ಅಲ್ವಾ? ಸೊ ಹಾಗಿದ್ದಾಗ 2024 ಅದು ಈ ವರ್ಷಕ್ಕೆ ಅಪ್ಲೈ ಆಗುತ್ತಾ? ಈ ವರ್ಷಕ್ಕೆ ಅದು ಆಗುತ್ತಾ? ಹೇಗೆ ಅದು? ಯಾವುದೇ ಬಾಕಿ ಹಣವನ್ನ ಮುಂದಿನ ವಾರ್ಷಿಕ ಇದರಲ್ಲಿ ಅದನ್ನ ಸೇರಿಸಿಕೊಂಡು ಕೊಡ್ಲಿಕ್ಕೆ ಆಗುತ್ತೆ. ಈಗ ನೀವು ಒಂದು ಕಾಮಗಾರಿ ಮಾಡಿದ್ರು ಕೂಡ ಪೆಂಡಿಂಗ್ ಇರ್ತದೆ, ಅದನ್ನ ಕಂಟಿನ್ಯೂಟಿ ಮಾಡ್ತಾರಲ್ಲ. ಹಾಗಾಗಿ ಈ ಬಜೆಟ್ ಅಲ್ಲಿ ಸೇರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲ. ಮತ್ತು ಅದನ್ನ ನೇರವಾಗಿ ವಿಧಾನಸಭೆಯಲ್ಲೇ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಈ 2 ತಿಂಗಳದ್ದನ್ನ ನಾವು ಫಲಾನುಭವಿಗಳಿಗೆ ಕೊಡ್ತೇವೆ, ಮುಟ್ಟಿಸ್ತೇವೆ ಅಂತ. ಆ ಭರವಸೆ ರೆಕಾರ್ಡ್ ಆಗಿದೆ ಅದು ಇಲ್ಲಿ ವಿಧಾನಸಭೆಯಲ್ಲಿ. ಹಾಗಾಗಿ ಅದು ಬರುವುದು ಖಂಡಿತ, ಮತ್ತು ಅದು ಸಿಗತ್ತೆ ಅಂತ ಹೇಳುವಂತದ್ದನ್ನ ನಾನು ಎಲ್ಲಾ ಫಲಾನುಭವಿಗಳಿಗೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಒಂದು ಕೇಳುವಂತದ್ದು ಅವರಿಗೆ, ಪ್ರತಿ ತಿಂಗಳು 30ನೇ ತಾರೀಕಿಗೋ ಅಥವಾ 1 ವಾರದ ಒಳಗಡೆ, ಕಷ್ಟ ಆದ್ರೆ 1 ದಿನದ ಬಿಟ್ಟು ಹಾಕಬಹುದು. ಅದನ್ನು ಕೊಡುವುದಕ್ಕೆ ಏನು ತೊಂದರೆ ಬರ್ತಾ ಇದೆ? ಉದಾಹರಣೆಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ, ನಮ್ಮ ರೈತರಿಗೆ ಮಾನ್ಧನ್ ಕೊಡ್ತಕ್ಕಂಥ ವಿಷಯ ಇರ್ಬೋದು, ಅದು ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ತಲುಪುತ್ತಾ ಇದೆ.
ಇದಕ್ಕೆ ಪ್ರತಿ ತಿಂಗಳು ಮೊದಲ 1-6 ತಿಂಗಳು ಹೇಳ್ತೇನೆ ತಾಂತ್ರಿಕ ದೋಷ ತೊಂದರೆ ಎಲ್ಲ ಒಪ್ಪಿಕೊಳ್ಳೋಣ. ಅದಕ್ಕೆ 2.5 ವರ್ಷ ಆಗಿದೆ ಅಂದ್ರೆ ಜಮ್ ಅಂತ ಹೇಳಿ ಅವರ ಸಂಪೂರ್ಣ ಆಡಳಿತ ಅಂದ್ರೆ ಇವರ ಕೈಯಲ್ಲಿ ಬಂದಿದೆ, ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು. ಯಾವುದೇ ಇಂಥ ದೊಡ್ಡದಾಗಿರತಕ್ಕಂಥ ಕುಸಿತ ಕೂಡ ಬರಲಿಲ್ಲ, ಅಥವಾ ಪ್ರಕೃತಿ ವಿಕೋಪಗಳು ಕೂಡ ಸಂಭವಿಸಲಿಲ್ಲ. ಪ್ಲಸ್ ಕೊರೋನಾದಂತಹ ಏನು ಮಹಾಮಾರಿ ಅಂಥ ವಿಷಯಗಳು ಕೂಡ ಇಲ್ಲ. ಎಲ್ಲವೂ ಸುಲಲಿತವಾಗಿದೆ, ಚಂದವಾಗಿದೆ. ನ್ಯಾಷನಲ್ ಗ್ರೋತ್ ಕೂಡ ಒಳ್ಳೇದಿದೆ, GDP ಕೂಡ ಒಳ್ಳೇದಿದೆ. ಪಾಕಿಸ್ತಾನ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶದಂತ ಇಲ್ಲಿ ಒಂದು ಸಂದರ್ಭಗಳಿಲ್ಲ. ಎಲ್ಲ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಓಡ್ತಾ ಇರತಕ್ಕಂಥ ಎಕಾನಮಿ ಭಾರತದಾಗಿದೆ. ಅದರಲ್ಲಿ ಭಾರತದಲ್ಲಿ ಕರ್ನಾಟಕ ಕೂಡ ಸೇರಿಕೊಂಡಿದೆ. ಹೀಗೆಲ್ಲ ಇರಬೇಕಾದ್ರೆ 1-2 ಸಾವಿರ ಹಣ ಅವರಿಗೆ ಪ್ರತಿ ತಿಂಗಳು ಕಮಿಟ್ ಮಾಡಿ ಸರ್. ಇವತ್ತು ನಮಗೆ ನನ್ನ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಈ ತಿಂಗಳು, ನಾನು ಮುಂದಿನ 1 ತಿಂಗಳ ತನಕ ನಾನು ಯಾವುದೇ ಸವಲತ್ತನ್ನು ಪಡೆದುಕೊಳ್ಳುವುದಿಲ್ಲ ಅನ್ನೋದೊಂದು ಕಮಿಟ್ಮೆಂಟ್ ಮಾಡಿ ಅಲ್ಲ. ಆ ಕಮಿಟ್ಮೆಂಟ್ ಮುಖಾಂತರ ಆದ್ರೂ ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಕಾರಣರಾಗ್ತಾರೋ, ಯಾರು ಮಲಗಿದಾರೋ ಅವರಿಗೊಂದು ಕಮಿಟ್ಮೆಂಟ್ ಕೊಡಿ. ಅವರಿಗೂ ಕೂಡ ಸಂಬಳ ಬರುವುದಿಲ್ಲ, ಕೆಲಸ ಮಾಡ್ಲಿಲ್ಲ ಅನ್ನೋದಕ್ಕೋಸ್ಕರ ಮಾತ್ರ ಅಲ್ವಾ ಆಗ್ತಾ ಇರುವಂತದ್ದು. ಮತ್ತೆ ನೇರವಾಗಿ ಸುಲಲಿತವಾಗಿ DBT ಆಗ್ತಾ ಇರುವಂತದ್ದು. ಭಾರಿ ಏನು ಕಷ್ಟ ಏನಿಲ್ಲ ಇದು ಮಾಡ್ಲಿಕ್ಕೆ, ಅಂತ ಒಂದು ದೊಡ್ಡ ಕಷ್ಟ ಏನಿಲ್ಲ. ಇದ್ರೆ ಹೇಳ್ಬೋದು ಇಷ್ಟು ಕಷ್ಟ ಆಗುತ್ತೆ ಇದನ್ನು ಹಂಚಬೇಕಾದ್ರೆ ಅನ್ನುವಂಥದ್ದು. ಅಷ್ಟು ಡಿಜಿಟಲ್ ಮಾಧ್ಯಮದಲ್ಲಿ ಹೋಗುವಂಥದ್ದು, ಬ್ಯಾಂಕ್ಗಳ ಮುಖಾಂತರ ಹೋಗುವಂಥದ್ದು, ಅದಕ್ಕೆ ಇಂಟರ್ನೆಟ್ ಏನು ಹ್ಯಾಕ್ ಮಾಡ್ಲಿಕ್ಕೆ ಏನು ಇಂಟರ್ನೆಟ್ ಏನಿಲ್ಲ, ಎಥರ್ನೆಟ್ ಬಳಸುವಂಥದ್ದು. ಹೀಗೆಲ್ಲ ಇರಬೇಕಾದ್ರೆ ಅಥವಾ ಒಪ್ಪಿಕೊಳ್ಳಿ ನಮ್ಮಿಂದ ಈ ರೀತಿಯ ಕಷ್ಟ ಆಗ್ತಾ ಇದೆ, ನಮ್ಮ ಶ್ವೇತಪತ್ರ ಹೊರಡಿಸಿ ಅಂತ ಈಗ ಒಬ್ರು ಹೇಳಿದ್ರು. ಅಲ್ಲಿ ಖಜಾನೆಯಲ್ಲಿ ಶ್ವೇತವಾಗಿದ್ರೆ ಖಜಾನೆನೆ ಹಾಗೂ ಪತ್ರ ಹೊರಡಿಸ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಗೆ ಕೂಡ ಗೊತ್ತಿದೆ. ಇಲ್ಲದ್ರೆ ಒಪ್ಪಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಮನೆಯ, ನನ್ನ ಹಣ ಅಲ್ಲ, ವೈಯಕ್ತಿಕ ಹಣ ಅಲ್ಲ, ಜನರ ಹಣ ಅಲ್ಲ. ಅದಕ್ಕೋಸ್ಕರ ಯಾಕೆ ಪರ್ ಮಂತ್ ಬರಲ್ಲ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಯತಿನ್ ಅವರು. ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ಎಸ್ ಸರ್, ಮಾತಾಡಿ ಸರ್. ನಮಸ್ಕಾರ ಸರ್, ಪಾತಿರ್ಲಿಕ್ಕೆ ಏನೊಂದುಂಟು ಪಾತಿರ್ಲೆ ದಾದೆ ಗೊತ್ತಂడి ಸರ್. ನಮಕ್ಕೆ ಇತ್ತ ದಾದೆ ಗೊತ್ತಂడి. ಪ್ರತಿಯೊಂದು ಡಿಬೇಟ್ ಇಲ್ಲ, ಪ್ರತಿಯೊಂದು ರಾಜ್ಯ ಚಾನಲ್ ಅವಳು, ಲೋಕಲ್ ಚಾನಲ್ ಅವಳು ನಮ್ಮ ಅಂದುವೆ ಚರ್ಚೆ ಇಲ್ಲ ಹೋಗುತ್ತಂడి. ಫ್ರೀ ಸ್ಕೀಮ್ಸ್ ಬಗ್ಗೆ ಇತ್ತ ಅಭಿವೃದ್ಧಿಯ ಒಂದಿಜ್ಜಿ ಪಲ್ಲೆ ಕೇನುಂಟು ಸರ್. ಅಭಿವೃದ್ಧಿಯ ಒಂದಿಜ್ಜಿ ಸಿಟಿ ಕಾರ್ಪೊರೇಷನ್ ಎಲ್ಲ ಏಪ್ರಿಲ್ಗೆ 1 ವರ್ಷ ಮೇಯರ್ ಅವಧಿ ಮುಗಿದು ಕರೆಕ್ಟ್ 1 ವರ್ಷ ಆಪನ್. ಜಲಸಿರಿ ಯೋಜನೆ ಬರ್ತಂದು ಏಪ್ರಿಲ್ ಪಕ್ಕ ಪೂರ ಕನೆಕ್ಷನ್ ಕೊಡ್ತಾ ಬಂದೇವೆ. ಒಂದು ಫೋನ್ ಸಿಟಿ ಕಾರ್ಪೊರೇಷನ್ ಫೋನ್ ಅವನಿಗೆ ಮಾಡಿ, ಇವನಿಗೆ ಫೋನ್ ಮಾಡಿ, ಅವನಿಗೆ ಫೋನ್ ಮಾಡಿ ಅಂದ್ ಪಂಪೇರು ಬಕ್ಕೊಂಜಿ ಗೋಡೆ ಅನ್ನೊಂದು ಕಂಕನಾಡಿದ ಬಂಪಲ್ದ ರೋಡ್ ತೀಯ ಆಯ್ತು ನರಮನೆ ಪೋಯ್ ಕರೆಕ್ಟ್. ಅವು ಗುರಿಪುರ ತೋನಗನ್ನ ಅವು ಮನ ಒಂದು ಚಡಿಕ್ ಪೂರ್ಣತೆ 2 ವೀಲರ್ ಗಾಲಜ್ಜಿ ಆಯ್ತು ಕೇಂದ್ರನೇ ಗುರಿ ದಪ್ಪಾರೆ ಬೋದು ಅಂದಪ್ಪ. ಅದೇ ಪಕ್ಕಕ್ಕೆ ಹೋಗುತ್ತಾನೆ. ಒಂದು ಸ್ಟ್ರೀಟ್ ಲೈಟ್ ರಿಪೇರಿ ಮಂತರ ಬಂದಲ್ಲ, ಒಂದು ಓಲ ಮಂತನಲ್ಲ, ಅವರಿಗೆ ಫೋನ್ ಮಾಡಿ, ಇವರಿಗೆ ಫೋನ್ ಮಾಡಿ. ಓಕೆ, ಫ್ರೀ ಇರಲ್ಲ ಜಾಸ್ತಿ. ಎಸ್ ಸರ್, ಗೊತ್ತಾണ് ಅದು ಸರ್. ಓಕೆ, ಫ್ರೀ ಹಿಡ್ದಲ್ಲ ಜಾಸ್ತಿ ಒಂದು ಅಭಿವೃದ್ಧಿ ವಿಚಾರ ಗೊಂಚೂರು ಬೆಲೆ ಕೊರಡೋದು ಬಂಪನೀರೆ ಅಭಿವೃದ್ಧಿ ಹೆಚ್ಚಿ ಮಕ್ಕಳಿಗೆ ಹೆಂಗ್ಳಿಗೆ ಫ್ರೀ ಎಲ್ಲ ಕೊಡ್ತಿರ್ತೇನೆ. ಹೆಂಗ್ಲ ಅತ್ತ ಮನಕ್ಲಿ ಎಲ್ಲೆರಡು ದಿವಸ ಹೆಂಗ್ಲೆ ಫ್ರೀ ಕೊಡೋದ ಕಷ್ಟಕಾಲ ಅಂತ ಆಗ್ತದೆ. ಈ ಫ್ರೀ ಕೊಡ್ತದ ನಮಕ್ಕೆ ಏರ್ನ ಕಾಸು ಏರಿಗೆ ತಿನ್ಪಾದೆ. ಓಕೆ ಓಕೆ ಓಕೆ, ಹೊಲ್ಕಾಲಿಲ್ಲ ನೆಕ್ಕಲ್ಲ ರೇಟ್ ಜಾಸ್ತಿ ಮಾಡ್ತೀನಿ. ಅದೇ ಸರ್, ಅದೇ ಬೇತೆ ಅದ ಕೆಲವು ಜನ ಪನ್ಪೇರತ್ತೆ. ಅದೇ ಸರ್, ಬೇತೆ ಕೆಲವು ಜನ ಪನ್ಪೇರತ್ತೆ ರೋಡ್ ಪ್ರಮಲ್ತದೊಂದು ಮತ್ತು ದಾದ ಪ್ರಯೋಜನ ಎಂಕ್ಲೈಗೆ ಒಂಜಿ 2,000 ರೂಪಾಯಿ ದಿಕ್ಕದನ್ನ ಆತರ ಇದು ಎಂಕ್ಲೈಗೆ ಒಂಜಿ ಬಂಗಗ ಹಾಕೊಂಡು ಪನ್ಪೇರತ್ತೆ. ಅಗತ್ಯ ನಮ್ಮದು ಹಿರಿಯಕಲ್ ಪುರ ನಮ್ಮನ್ನು ಎಲ್ಲೇ ಮಂತ್ ಬದುಕಿದೆ ಶಾಲೆ ಪುರ ಕಲ್ಪತ್ತೇರಿ ಸರ್. ಫ್ರೀ ಏರೇ ಬೋರ್ಡ್ ಸರ್, ಫ್ರೀ ಕೊರ್ನೆ ಇಟ್ಟು ಬೆಂದ್ರ ಜನ ಇಚ್ಚಿ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಸುಲ್ಮೇಲು. ಕುಡಂಜಿ ಕಾಲರ್ ಉಳ್ಳೇರು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಶೇಖರ್ ಅವರೇ, ನಮಸ್ತೆ ಸರ್, ಮಾತಾಡಿ ಸರ್. ಹಲೋ ಸರ್, ಇದು ಇವ್ರಿಗೆ ಬಿಜೆಪಿನವ್ರಿಗೆ ಭಯ ಆಗ್ತದಂತೆ. ಇವರು ಏನಾದ್ರ 2.5 ವರ್ಷ ಕೊಡ್ತಿದ್ರು ಕಾಂಗ್ರೆಸ್ನವರು. ಈಗ ಬಿಜೆಪಿನವ್ರಿಗೆ 2028 ಚುನಾವಣೆಯಲ್ಲಿ ಏನ್ ಮಾಡ್ಬೇಕು, ಇಷ್ಟು ಗ್ಯಾರಂಟಿ ಕೊಡ್ಲೇಬೇಕು, ಇಲ್ಲಾದ್ರೂ ನಾವು ಜಯಗಾಲಿಸಲು ಇನ್ನಾಗ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತಾ ಉಂಟು.
ಅಂದ್ರೆ ಕಾಂಗ್ರೆಸ್ ಈ ಒಂದು ಕೆಲಸ ಒಳ್ಳೆಯ ಕೆಲಸ ಅಂತ ಹೇಳ್ತೀರಿ ರಾಜ್ಯ ಸರ್ಕಾರದಿಂದ. ಹಾಗೆ Okay. ಅದಕ್ಕೆ ನೋಡಿ ಇವ್ರು ಕೊಟ್ಟಿದ್ದಾರೆ, ಮತ್ತೆ ಈಗ 5 ತಿಂಗಳದ್ದು ಬಾಕಿ ಉಂಟು, ಯಾರ್ದು ಅಕೌಂಟ್ಗೆ ಬಿಲ್ ಇಲ್ಲ ಅಂದ್ರೆ ಎಲ್ಲ ಅಕೌಂಟ್ ಚೆಕಿಂಗ್ ಮಾಡ್ಬೇಕು. ಚೆಕಿಂಗ್ ಮಾಡಿದ ನಂತರ ಹಾಕ್ಬೇಕು. ಇವ್ರು ಕೊಡ್ಲಿಲ್ಲ ಅಂತ ಅಲ್ಲ, ಮತ್ತೆ ಅಭಿವೃದ್ಧಿ ಸ್ವಲ್ಪ ಕಡಿಮೆ ಉಂಟು, ಅಭಿವೃದ್ಧಿ ಸ್ವಲ್ಪ ಮಾಡ್ಬೇಕು ಇವರು ಕಾಂಗ್ರೆಸ್ನವರು. ಓಕೆ, ಅಂದ್ರೆ ಯೋಜನೆ ಒಳ್ಳೆ ಯೋಜನೆ ಅಂತ ಹೇಳ್ತೀರಿ. ಎಸ್ ಸರ್, ಓಕೆ, ಥ್ಯಾಂಕ್ ಯು. ಅವರು ಹೇಳಿದಕ್ಕೇನೆ ಅವ್ರದ್ದು ಒಂದು ಭಾಷಣ ಕೇಳ್ತಾ ಇದ್ದೆ. ಇನ್ನು ನಮ್ಮ ಅವರ ಕ್ಷೇತ್ರದಲ್ಲಿ ಇದೆಲ್ಲ ಕೇಳಬೇಡಿ, ರೋಡ್ ಆಗಿದ್ಯಾ, ತೋಡಾಗಿದೆ, ಅದೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಕೇಳಬೇಡಿ. ನನ್ನ ಸಾಧನೆ, ನಮ್ಮ ಸರ್ಕಾರ ಸಾಧನೆ ಅಂತ ಹೇಳಿದ್ರೆ ಸೌಹಾರ್ದತೆ ಅನ್ನುವಂಥದ್ದು. ಅಂದ್ರೆ ಅಲ್ಲಿಗೆ ಅಭಿವೃದ್ಧಿ ವಿಷಯಗಳು ಮಾತಾಡಬೇಡಿ ಅನ್ನುವಂಥದ್ರ ಮಟ್ಟಿಗೆ ನಮ್ಮ ಸ್ಪೀಕರ್ ಸಾಹೇಬರು ಬಂದ ಹಾಗೆ ಇದೆ ಅದರಲ್ಲಿ. ಆ ಒಂದು ಇದರಲ್ಲಿ ಕೂಡ ನಾವು ಕೇಳಿದ್ವಿ. ಬರ್ತೀನಿ ಬಿಫೋರ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಮೇಡಮ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಮೇಡಮ್? ಹಲೋ. ನಮಸ್ತೆ ಮೇಡಮ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಕೇನುಡಿರ ಪುದರ್? ಕೇಳ್ತಾ ಇಲ್ಲ. ಕೇಳ್ತಾ ಇದೆಯಾ? ಈಗ ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಇದೆಯಾ ಮೇಡಮ್? ಕೇಳ್ತಾ ಇಲ್ಲ. ಜಯಂತಿ ಅಕ್ಕ, ಮಂಜೂರು. ಜಯಂತಿ ಅಕ್ಕ, ನಮಸ್ತೆ ಮೇಡಮ್. ಮಾತಾಡಿ, ಕೇಳ್ತಾ ಇದೆ ಈಗ, ಮಾತಾಡಿ ಮೇಡಮ್. ಇತ್ತಕ್ಕೇನುಡೆ ಎಂಕ್ಲೆ ಕೇನುಡಿ ಪಾತ್ರಲೆ ಮೇಡಮ್. ಹಲೋ, ಎಂಕ್ಲೆ ಕೇನುಡಿ ಪಾತ್ರಲೆ ಮೇಡಮ್. ಯಾನು ನಿಖಲ್ ಪಾತ್ರ ರೈಟ್ ಕೇಳೊಂದು ಇಜ್ಜಿ ಗೃಹಲಕ್ಷ್ಮಿದ ಬಗ್ಗೆ ಉಂಡದೆ. ಗೃಹಲಕ್ಷ್ಮಿದ ಬಗ್ಗೆ ಆನ್ಲೈನ್ ಸದಸ್ಯ ಅದುಲ್ಲೆ ಬರೋಂದುಂಟು. ಆಂಡ ಒಂಜಿ ರಡ್ಡು ಕಂತು ಮೂಜಿ ಕಂತು ಹೆಚ್ಚು ಕಮ್ಮಿ ಅದು ಉಪ್ಪು ಹೆಚ್ಚು ಕಮ್ಮಿ ಅದು ಪಾಂಡ ಉಂಡತೆ. ಯಾನ್ ಪನ್ಪುಣ್ಣಿಂಚಿನ ಗೊತ್ತಲೆ ಬರಾಂಜದಲ್ಲ ಫುಲ್ಲು ಜಾಂಡ ಮೊಕ್ಕುಲು ಸುರುಟ ಕೊರ್ನಾಗ ನೆರೊಂದಿತ್ತೇರು ಬಿಜೆಪಿ ದಕ್ಕುಲು ಅಂಚ ಮಲ್ತೇರು ದಿವಾಲಿ ಆಡು ಅಂಚ ಇತ್ತೆ ಮೊಕ್ಕುಲೆ ಅಲ್ಪಲ್ಲ ಆದಾಯ ಮಲ್ತೊಂದುಲ್ಲೆ ಸದಾನಾಡು ಕೊರ್ಲೆ ಪಂಡದೆ ಆಂಡ ಅಂದದೆ ಹೈವೇದ ರೋಡ್ ಅದು ಏತು ವರ್ಷೋರ್ದಿಜ್ಜಿ ಆಗ್ತೇರು ಮುಲ್ಪಂತೆ ಕರ್ತೇರು ಅವನು ಎಲ್ಲ ಮನ್ಪುಜೀರು ಹೈವೇದ ಬಗ್ಗೆ. ಹೈವೇದ ರೋಡ್ ಡೆಂಗ್ಲಿಗೆ ಏತೋ ಪ್ರಾಬ್ಲಮ್ ಒಂದುಂಡು. ಕೇನುಂಡು ಮೇಡಮ್, ಕೇನುಂಡು. ಹೈವೇದ ಬಗ್ಗೆ ಎಂಚಿದೆ ಗೊತ್ತದೆ, ಈ ನೀರದ ಬಗ್ಗೆಲ್ಲ ಡ್ರೈನೇಜ್ ವ್ಯವಸ್ಥೆ ಜೇಂಕಲ ವಾಮಂಜೂರುಡು ಇತ್ತಿನ ಕೋರಿದ ಅಂಗಡಿ ಇತ್ತಿನ ಹೋಟೆಲ್ ದಾಕೆಲ್ಲ ಪ್ರತಿ ಒಂಜಿಲ್ಲ ಚರಂಡಿಗೆ ಉಡ್ತೇನೆ ಅವರೆಲ್ಲ ಬಂದಿದ್ದಾರೆ. ಹೈವೇ ದಾಖಲ ಅವನು ಇರ್ತಾರೆ. ಗೃಹಲಕ್ಷ್ಮಿದ ಬಗ್ಗೆ ಉಂಡದೆ ಎರಡು ತರ ಯಾನ್ ಅನ್ಕೊಂಡು ಉಂಗುಲ ಬದುಕದ ಇತ್ತೆಲ್ಲ ಬದುಕದ ಕೊರಂದೆಲ್ಲ ಬದುಕದ ಕೊದ್ದಲ ಬದುಕದ ಆಗ ಇತ್ತೆ ಎಷ್ಟೋ ಜನಕ್ಕೆ ಇದು ಪ್ರಯೋಜನ ಉಂಟು. ವಿರೋಧ ಎತ್ತಿನ ಕುಲ ಒಂದು ಜಾಸ್ತಿ ಕೇಳೋನು ನೆಡ್ದಲ್ಲ ಈ ತಿಂಗಳ ವೈದ್ಯಜಿ ಕೊಯ್ದ ತಿಂಗಳ ವೈದ್ಯಜಿ ದಾಖಲೆ ಕೇಳು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸೊಲ್ಮೇಲೆ ಜಯಂತಿ ಅಕ್ಕ, ನಮಸ್ತೆ. ಸೊಲ್ಮೇಲೆ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ರಾಘವೇಂದ್ರ ಅಂತ ಹೇಳಿ ಕಾವೂರಿಂದ ರಾಘವೇಂದ್ರ ಅವರು. ನಮಸ್ತೆ ಸರ್, ಮಾತಾಡಿ ಸರ್. ನಾನು ಇವ್ರ ಹತ್ರ ಭರತ್ ಮುಂಡೋಡಿ ಅವರ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕಿತ್ತು. ಎಸ್ ಸರ್. ಸರ್, ಈಗ ಇದು ಮಹಿಳೆಯರಿಗೆ 2.5 ಸಾವಿರ ರೂಪಾಯಿ ಗ್ಯಾರಂಟಿ ಯೋಜನೆಯಲ್ಲಿ ನೀವು ಕೊಡ್ತಾ ಇದ್ದೀರಿ. ಅದರಿಂದ ಬಡವರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ ಒಬ್ರು ನಿಮ್ಮ ಪಕ್ಷದ ವಕ್ತಾರರು ಹೇಳ್ತಾ ಇದ್ದು ಕೇಳಿದ್ರು. EMI ಅಲ್ಲಿ ಫ್ರಿಡ್ಜ್ಗಳು, ಮನೆಗೆ ಬೇಕಾದ ವಸ್ತುಗಳನ್ನು ತಗೊಳ್ಳಿಕ್ಕೆ ಸುಲಭ ಆಗ್ತದೆ ಅವರಿಗೆ, ಅದು ಕೊಟ್ಟದ್ರಿಂದ ತುಂಬಾ ಬಡವರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ದೀರಿ. ಕರೆಕ್ಟ್, ಓಕೆ. ಬಟ್ ಅದನ್ನು ನಂಬಿಕೊಂಡು EMI ಅಲ್ಲಿ ಏನಾದ್ರೂ ಫ್ರಿಡ್ಜ್ ಅಥವಾ ಏನಾದ್ರೂ ಒಂದು ವಸ್ತುವನ್ನು ಬಡವರು ತಕೊಂಡ್ರೆ ಅದರ ಸೈಡ್ ಎಫೆಕ್ಟ್ ನಿಂದ ಅವ್ರದ್ದು ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಎಂಬುದು ಸ್ವಲ್ಪ ಆದ್ರೂ ಗಮನಿಸಿದ್ದೀರಾ? ಒಂದು EMI ಅಲ್ಲಿ ಆ ಟೈಮಿಗೆ ಒಂದು 2,000 ಬರುತ್ತೆ ಅಂತ ಹೇಳಿ ಒಂದು ಮೊಬೈಲ್ ಫೋನ್ ಅಥವಾ ಯಾವ್ದಾದ್ರು ಒಂದು ತಕೊಂಡ್ರೆ ಆ EMI ಕರೆಕ್ಟ್ ಆಗಿ 2 ತಾರೀಕು 3 ತಾರೀಕು ಹೇಳಿದ ಡೇಟ್ಗೆ ಯಾವ್ದು ECS ಅಲ್ಲಿ ಬರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ನಿಮ್ಮ ಅಮೌಂಟ್ ಬರ್ತದೆ ಅಂತ ಹೇಳಿ ನಂಬಿಕೊಂಡು ಅದನ್ನ ಏನಾದ್ರು ಮಾಡಿದ್ರೆ ಅವನ ಅಕೌಂಟ್ ಇನ್ನೊಂದು 450 ಮತ್ತೆ ಅವ್ರಿಗೆ ಇನ್ನೊಂದು 300 750 ರೂಪಾಯಿ ಕಟ್ ಆಗತ್ತೆ. ಕೊಡುವಂತ ದುಡ್ಡು 2,750 ರೂಪಾಯಿ ಅಲ್ಲಿಗೆ ಹೋಯ್ತು. ಮತ್ತೆ 1,200 ಸಿಬಿಲ್ ಸ್ಕೋರ್ ಅವರಿಗೆ ಮತ್ತೆ ಲೋನ್ ಮಾಡ್ಲಿಕ್ಕೂ ಆಗುದಿಲ್ಲ. ಅವರನ್ನು ಪ್ರತಿಯೊಬ್ಬರು ಆತರ ನಂಬ್ಕೊಂಡು ಯಾರಾದ್ರೂ ಮಾಡಿದ್ರೆ ಅವ್ರದೆಲ್ಲ ಸಿಬಿಲ್ ಸ್ಕೋರ್ ಹೋಯ್ತು. ಇದನ್ನು ಮುಂದಿನ ಪರಿಣಾಮ ಅವರಿಗೆ ಒಂದು ಲೋನ್ ಕೊಡಬೇಕಾಗ ಸಿಗುದಿಲ್ಲ. ಎರಡನೇದು, ಈ 2,500 2,000 ಕೊಡ್ತೀರಿ, ಓಕೆ.
ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದೀರಿ. ನಾವು 1,000 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದ್ದಲ್ಲಿ 1,900 ರೂಪಾಯಿ ಕರೆಂಟ್ ಬಿಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ 900 ರೂಪಾಯಿ ಎಕ್ಸ್ಟ್ರಾ ಅಲ್ಲಿಂದ ಮತ್ತೆ ಒಂದು ಮನೆದು ಕಟ್ಟುವಂತ ವ್ಯಕ್ತಿಗೆ ಒಂದು ಇಲಾಖೆಯಲ್ಲಿ ಒಂದು ಲೈಸೆನ್ಸ್ 6 ಇಲಾಖೆಯ ಪರ್ಮಿಷನ್ ಓಡಾಡ್ಬೇಕು. ಒಂದು ಗೃಹ ಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಟ್ಟು ಅವರ ಮನೆ ಯಜಮಾನರಿಗೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ, ಎಷ್ಟು ನಷ್ಟ ಆಗ್ತಾ ಇದೆ, ಇದನ್ನೊಂದು ಸಾಮಾನ್ಯ ಜನರಿಗೆ ಈಗ ಅರ್ಥ ಆಗಿದೆ. ನೀವು ತಿಳ್ಕೊಂಡಿರ್ಬೋದು ಗ್ಯಾರಂಟಿ ಕೊಟ್ಟ ಕೂಡಲೇ ಸಮಾಧಾನದಲ್ಲಿ ಇದ್ದಾರಂತ. ನೀವು ಒಂದು ಓಟಿಗೋಸ್ಕರ ಗ್ಯಾರಂಟಿ ಕೊಟ್ಟಿರ್ಬೋದು ಸರ್, ಆದ್ರೆ ಓಟ್ ಬಂದು ಅಧಿಕಾರಕ್ಕೆ ಬಂದಿದ್ದೀರಿ. ಬಟ್ ಮುಂದೆ ಅಧಿಕಾರದಲ್ಲಿ ಇರ್ಬೇಕು ಅಂತಾದ್ರೆ ಆ ಕಮಿಟ್ಮೆಂಟ್ ಎಂಬುದು ಕೊಡುವುದನ್ನು ಕರೆಕ್ಟ್ ಆಗಿ ಟೈಮ್ ಕೊಡಿ. ಇನ್ನು ಎಲ್ಲೆಲ್ಲಿ ತೆರಿಗೆಗಳು ಬಡವರು ಏನಂತ ಹೇಳ್ತೀರಿ, ಗೃಹಲಕ್ಷ್ಮಿಯಲ್ಲಿ ಯೋಜನೆಯಲ್ಲಿ ಫಲಾನುಭವಿಗಳು ಅವರಿಗೆ ಅದು ಅವಶ್ಯಕತೆ ಇಲ್ಲ ಇರುತ್ತೆ. ಓಕೆ, ವಾಲಂಟರಿ ಆಗಿ ಅದನ್ನು ಅನೌನ್ಸ್ ಮಾಡಿ ನಮ್ಗೆ ಅವಶ್ಯಕತೆ ಇಲ್ಲ. ಅದು ಒಂದು ಕ್ವಶನ್. ಅವಶ್ಯಕತೆ ಇಲ್ಲ ಅಂತ ವಾಲಂಟರಿ ಆಗಿ ಹೇಳುವಂತದ್ದು ಯಾರಿದ್ದಾರೆ? ತೆರಿಗೆಯಲ್ಲಿ ಆದ್ರೂ ವಿನಾಯಿತಿ ಕೊಡುವಂತದ್ದು ಏನಾದ್ರೂ ಇರ್ಬೋದು. ಥ್ಯಾಂಕ್ ಯು ಸರ್. ಎಲ್ಲ ಕಮಿಟ್ಮೆಂಟ್ ಅಲ್ಲಿ ಕೊಡುದನ್ನ ಕೊಡ್ತೀರಿ, ಕಮಿಟ್ಮೆಂಟ್ ಅಲ್ಲಿ ಕೊಡಿ ಅನ್ನೋದು ಹೇಳ್ತಾ ಇರೋದು. ಯಾಕಂದ್ರೆ ಇದು ಫ್ಯಾಕ್ಟ್ ಅಲ್ವಾ? ಇಲ್ಲ, ಇದು ಈ ವಿಚಾರಗಳು ನಮ್ಗೆ ಮುಂಚೆ ಕೂಡ ಒಬ್ರು ನಮ್ಮ ಗಮನಕ್ಕೆ ತಂದಿಲ್ಲ. ಅಲ್ಲ, ಯಾಕೆ ಮತ್ತೊಂದು ಪ್ರಶ್ನೆ, ಯಾಕೆ ಆಗ್ತಾ ಇಲ್ಲ ಪರ್ ಮಂತ್? ಯಾಕೆ ಆಗ್ತಾ ಇಲ್ಲ? ಏನ್ ಕತೆ? ಯಾಕಂದ್ರೆ ತಾವುಗಳು ಆ ರೀತಿ ಮಾಡೋರು ಯಾಕೆ ಇಂಥ ಮಾತನ್ನ ಭಾಷೆಯನ್ನ ಕೊಟ್ಟಿರುವಂತದ್ದು? ಯಾಕೆ ಇಂಥ ಒಂದು ವಾಗ್ದಾನ ಮಾಡಿರುವಂತ ಯಾಕೆ ಅನ್ನೋ ಪ್ರಶ್ನೆ. ನೋಡಿ ನಾವು ಫಸ್ಟೇ ಹೇಳಿದ್ದೇವೆ, ನಾವು ಈ ಕಾರ್ಯಕ್ರಮ ಈ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಮಾಡೋ ಮುಂಚೆ ನಾವು ಹೇಳ್ತೇವೆ, ನಾವು ಇವಾಗ ಆಲ್ಮೋಸ್ಟ್ ಇದು ಇವಾಗ ಒಂದು ಕಾಲ್ ಬಂದಿತ್ತು ನಮಗೆ, ನೋಡಿ ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ನಾವು ನಿಮಗೆ ನಾನು ಅದೇ ಹೇಳಿದಲ್ಲ ನೋಡಿ, ಇದಕ್ಕಿಂತ ಮುಂಚೆಯೂ ಕೂಡ ನಾವು ಹಲವಾರು ಡಿಬೇಟ್ಗಳಲ್ಲಿ ನಾವು ಕೂತಿದ್ದೇವೆ, 1 by 1 ಕ್ಲಿಯರ್ ಮಾಡಿಕೊಂಡು ಬಂದಿದ್ದೇವೆ. ಈಗ ಹೇಳ್ತೀನಿ ನೋಡಿ ಇವರು ನೋಡಿ ಕೇಂದ್ರದ ಕೆಲವೊಂದೊಂದು ಇಲ್ಲ ನಾ ಹೇಳ್ತೀನಿ ನೋಡಿ, ಕೇಂದ್ರದ ಕೆಲವೊಂದೊಂದು ಯೋಜನೆಗಳನ್ನು ನಮ್ಮ ಮಿತ್ರರಿಗೆ ಪಟ್ಟಿ ಮಾಡಿ ಹೇಳಿದ್ರು, ಕರೆಕ್ಟಿಗೆ ಹೋಗ್ತದೆ. ಅದು ಕೂಡ ಪ್ರಾರಂಭದ ಹಂತದಲ್ಲಿ ಅದರಲ್ಲಿ ಕೂಡ ಕೆಲವೊಂದೊಂದು ತೊಂದರೆಗಳು ನಡೆದಿತ್ತು. ಈಗ ಕರೆಕ್ಟ್ ಆಗಿ ನಡೀತಿದೆಯೋ ಗೊತ್ತಿಲ್ಲ, ಅದರಲ್ಲಿ ಕೂಡ ಕೆಲವು ಲೋಪಗಳು ಇವೆ. ಅದಕ್ಕೆ ಈಗ ಇಂಡೆಪ್ಟ್ ಇಲ್ಲದೆ ಅದರದ್ದು ಸಹ ಪಟ್ಟಿ ಹೊರಗೆ ಬರ್ತದೆ. ಆದರೆ ಅದು ಬೇಡ. ಈಗ ನಾವೀಗ ನಮ್ಮ ಇದರ ವಿಷಯಕ್ಕೋಸ್ಕರ ಬರುವ ನೋಡಿ, ಸರ್ಕಾರ ಅಂತ ನಡೆಸುವುದು ಅಂತ ಹೇಳಿದರೆ ಎಸ್, ಫೈನಾನ್ಷಿಯಲ್ ಕ್ರಂಚಸ್ ಖಂಡಿತವಾಗಿಯೂ ಇರ್ತದೆ, ನಾನು ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಸರ್ಕಾರಗಳು ಸಾಲ ಮಾಡಲೇಬೇಕಾಗ್ತದೆ. ಈಗ ನೋಡಿ, ಈಗ ಕಳೆದ ಬಾರಿಯ ಡೆಫಿಸಿಟ್ ಬಜೆಟ್ ಇದ್ದಂಥದ್ದು ರಾಜ್ಯದ್ದು ಕೂಡ. ಮತ್ತು ಇನ್ನೊಂದು ನೋಡಿ, ಸರ್ಕಾರದಲ್ಲಿ ದುಡ್ಡಿಲ್ಲ, ದುಡ್ಡು ಖಾಲಿ ಆಗಿದೆ, ದಿವಾಳಿ ಆಗಿದೆ ಅಂತ ಕೆಲವೆಲ್ಲ ನೋಡಿ, ಅದೇ ಹೇಳಿದಲ್ಲ ನೋಡಿ, ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಇತ್ತು. ಅಲ್ಲ, ನಾನು ಅದೇ ಹೇಳಿದಲ್ಲ ನೋಡಿ ಅದೇ ಅದಕ್ಕೆ ಕೇಳ್ತೇನೆ ಸರ್, ಭರತ್ ಅವರು ರೈಟ್ ಪರ್ಸನ್ ಕಾಣ್ತೇನೆ. 2 ತಿಂಗಳದ್ದು ಯಾಕೆ ಬರ್ಲಿಲ್ಲ? ಯಾಕಂದ್ರೆ ಸುದ್ದಿಯೇ ಇರ್ಲಿಲ್ಲ. ಆಕ್ಚುಲಿ ಏನಾಗಿರುವಂತದ್ದು ಕಥೆ ಇದು? ಆಕ್ಚುಲಿ ಆಗಸ್ಟ್ ಬದಲಿಗೆ ನಾನು ಆಗ್ಲೇ ಹೇಳಿದೆ ಅಲ್ಲ, ಸರ್ಕಾರದಲ್ಲಿ ಒಂದು ಸಿಸ್ಟಮ್ ಅನ್ನ ಬದಲಾವಣೆ ಮಾಡಿದ್ರು. ಒಂದು ಸಿಸ್ಟಮ್ ಅನ್ನ ಬದಲಾವಣೆ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಆಕ್ಚುಲಿ ಪೆಂಡಿಂಗ್ ಇದ್ದದನ್ನ ಅವರು ಅಲ್ಲಿ ಗಮನಿಸಿಕೊಂಡು ಅಲ್ಲಿ ರಾಜ್ಯದಿಂದಲೇ ಬಿಡುಗಡೆ ಮಾಡತಕ್ಕಂತ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆಗ ಮಾಡದೇ ಇದ್ದಾಗ ಮತ್ತೆ ಇದು ಏಪ್ರಿಲ್ ಇಂದ ಕಂಟಿನ್ಯೂ ಆದಾಗ ಮತ್ತೆ ಇವರಿಗೆ ನಾವು ಈಗ ಏಪ್ರಿಲ್ ಇಂದ ಕಂಟಿನ್ಯೂ ಆಗ್ತಾ ಇದೆ, ಬರ್ತಾ ಇದೆ, ನಮ್ಮ ಜಿಲ್ಲೆಗೆ ಬಂದು ಹೋಗ್ತಾ ಇದೆ. ನಮ್ಮ ಗಮನದಲ್ಲಿ ರಾಜ್ಯದಿಂದ 2 ತಿಂಗಳು ಬರ್ಲಿಲ್ಲ ಅಂತ ಹೇಳುದು ನಮ್ಮ ಗಮನದಲ್ಲಿಲ್ಲ. ಯಾಕಂದ್ರೆ ಅದು ನೇರವಾಗಿ ಡಿಬಿಟಿ ಆಗ್ತಾ ಇರೋದ್ರಿಂದ ಮಹಿಳೆಯರು ಬರ್ಲಿಲ್ಲ ಅಂತ ಹೇಳಿದಾಗ್ಲೇ ನಮ್ಗೆ ಗೊತ್ತಾಗೋದು. ಸೊ ರಾಜ್ಯ ಸರ್ಕಾರದಲ್ಲಿ ಆ 2 ತಿಂಗಳದ್ದು ಬಾಕಿ ಆದಾಗ ಅದನ್ನ ನಿಜವಾಗಿ ಆಗ್ಲೇ ಅದನ್ನ ರೆಕ್ಟಿಫೈ ಮಾಡಬೇಕಾಗಿತ್ತು. ರೆಕ್ಟಿಫೈ ಮಾಡಿ ಅದನ್ನ ಅವರಿಗೆ ಸಿಗುವ ಹಾಗೆ ಮಾಡಬೇಕಾಗಿತ್ತು. ನಾನು ಅದೇ ಹೇಳಿದೆಲ್ಲ, ಕೆಲವು ಅಧಿಕಾರಿಗಳು ಮಾಹಿತಿಯನ್ನ ಕೊಡದೇ ಇರುವಂತ ಒಂದು ಪರಿಸ್ಥಿತಿ ಒಳಗಡೆ ಈ ರೀತಿ ಕೆಲವು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಯೋಜನೆಗಳು ಆಚೆ ಈಚೆ ಆಗುವುದು ಸಹಜ ಆಗ್ತದೆ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು ಕೋಆರ್ಡಿನೇಟ್ ಮಾಡೋದಿಲ್ಲ. ಅದು ಬೇರೆ ಇಲಾಖೆಯ ಮಧ್ಯೆ ಕೋಆರ್ಡಿನೇಟ್ ಆಗ್ಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಮಾಡಬೇಕು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕೋಆರ್ಡಿನೇಟ್ ಮಾಡಬೇಕು. ಈ ಅಧಿಕಾರಿಗಳು ಅವರು ಕೋಆರ್ಡಿನೇಟ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ, ನಮ್ಮ ಆಡಳಿತ ವ್ಯವಸ್ಥೆ ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಯಾರೇ ಆಡಳಿತ ಮಾಡಿದ್ರು ಕೂಡ ಎಲ್ಲ ಪತ್ರ ವ್ಯವಹಾರಗಳಲ್ಲೇ ನಡೆಯೋದು. ಪತ್ರ ವ್ಯವಹಾರಗಳು ಹೋಗಿ ಆ ಪತ್ರದ ಉತ್ತರ ಬರ್ಬೇಕಾದ್ರೆ 15 ದಿವಸ ತಗೊಳ್ಳತಕ್ಕಂತ ವ್ಯವಸ್ಥೆಗಳು ಸ್ವಲ್ಪ ಡಿಲೇ ಆಗುತ್ತೆ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ.
ನಾವು ಅದನ್ನು ಒಪ್ಕೊಳ್ತೇವೆ. ಈಗ ಒಬ್ರು ಫೋನ್ ಮಾಡುವಾಗ ಹೇಳಿದ್ರು ನನಗೆ ಒಂದು ಪ್ರಶ್ನೆ ಈಗ ನೋಡಿ ಎರಡು ಮಂತ್ ಆಗಿರುವಂತದ್ದು ಟೆಕ್ನಿಕಲ್ ಎರರ್ ಇತ್ತು. ಅಲ್ಲಲ್ಲ ನೋಡಿ ಅಲ್ಲಲ್ಲ ಸರಿ ನೋಡಿ, ಈಗ ನಮ್ದು ತಪ್ಪು ನಡೆದಿದೆ. ನಾನು ಹೇಳ್ತೇನೆ ವಿಷಯ ಅಲ್ಲಲ್ಲ, ಟೆಕ್ನಿಕಲ್ ಎರರ್ ತಪ್ಪು ನಾವು ಒಪ್ಕೊಂಡಿದ್ದೇವೆ. ನಾವು ಆಗಸ್ಟ್ ನಂತರ ಮತ್ತೆ ಬರಲಿಲ್ಲ, ಆಗಸ್ಟ್ ವರೆಗೆ ಬಂದಿದೆ. ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 3 ತಿಂಗಳದ್ದು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಪೆಂಡಿಂಗ್ ಇದೆ. ಮತ್ತೆ ಯಾವ್ದು ನೀವು ಹೇಳಿದ್ರಲ್ಲ ಜನವರಿ. ಸರ್ ನಾನು ಅದೇ ಹೇಳಿಲ್ಲ, ಸರ್ ನೋಡಿ ನಾನು ಅದೇ ಹೇಳಿದ್ ನೋಡಿ, ಕೆಲವು ಸರ್ಕಾರ ಸೆಪ್ಟೆಂಬರ್ ಈಗ ರಿಲೀಸ್ ಆಗಿದೆ, ಇನ್ನು ಡಿಬಿಟಿ ಆಗುತ್ತೆ ಈ ಮಂತಲ್ಲಿ ಬರುತ್ತೆ. ಆಗ ಆ ಲೆಕ್ಕದಲ್ಲಿ ನೋಡಿಕೊಂಡು ರಾಜ್ಯ ಸರ್ಕಾರದಿಂದ ರಿಲೀಸ್ ಆಗಿದೆ, ಇನ್ನು ಕೆಲವೇ ದಿನಗಳಲ್ಲಿ ಡಿಬಿಟಿ ಆಗಿ ಎಲ್ಲರಿಗೆ ಸಿಗ್ತದೆ 24ನೇ ಕಂತು. ನಮಗೆ ಒಂದು ಭರವಸೆ ನಾನು ಹೇಳ್ತೀನಿ ಅಲ್ಲ ನೋಡಿ ಖಂಡಿತ ಅಲ್ಲ, ಒಂದ್ ನಿಮಿಷ ಪ್ಲೀಸ್. ಅಲ್ಲ, ನೀವು ಒಂದು ಏನ್ ಹೇಳ್ತೀರಿ ಅಂತ ಹೇಳಿದ್ರೆ, ಈಗ ಅವ್ರು ನಮ್ಮ ಬಿಜೆಪಿ ಮಿತ್ರರ ಹತ್ರ ಹೇಳೋದು, ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಅಂಕಿ ಅಂಶಗಳ ಮೂಲಕ ಕೇಂದ್ರ ಸರ್ಕಾರದಿಂದ ನಮಗೆ ಬಾಕಿ ಇರತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ದಾರೆ. GST ಯಲ್ಲಿ ನಮ್ಗೆ ಕೊಡಬೇಕಾದಂತ ಹಣದಲ್ಲಿ ಎಷ್ಟು ಬಾಕಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ನೀವು ಬಿಡುಗಡೆ ಮಾಡುವ ಹಣವನ್ನೇ ತಿಂಗಳುಗಟ್ಟಲೆ ಡಿಲೇ ಮಾಡ್ತೀರಿ, ವರ್ಷಗಟ್ಟಲೆ ಡಿಲೇ ಮಾಡ್ಕೊಂಡು ಕೊಡ್ತೀರಿ. ಇಲ್ಲಿ ನಮ್ಮ ರಾಜ್ಯದ ಬಜೆಟ್ ಕೂಡ ಕೇಂದ್ರದಿಂದ ಬರತಕ್ಕಂತ ಹಣದ ಆಧಾರದ ಮೇಲೆ ಇದೆ. ಸೊ ಅಲ್ಲಿ ನೀವು ಡಿಲೇ ಮಾಡೋದಕ್ಕೆ ಯಾಕೆ ಮಾತಾಡೋದಿಲ್ಲ? ಇವತ್ತು ನಿಮ್ಮ ಜಲಜೀವನ್ ಮಿಷನ್ ಅಲ್ಲಿ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ರು, 16,000 ಕೋಟಿ ಇನ್ನು ಸ್ಟೇಟಿಗೆ ಕೊಡೋದಿಲ್ಲ ಅಂತ ಶೇರ್ ಅಂತ. ಸೊ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದರಲ್ಲಿ ಒಂದ್ ರೀತಿ ಆಡಳಿತಾತ್ಮಕ ವ್ಯತ್ಯಾಸಗಳು, ಅದು ಕೂಡ ಅದನ್ನ ಗಮನಿಸಬೇಕಲ್ಲ ನೋಡಿ. ಮತ್ತು ಕೂಡ ಆಡಿಂಗ್ ಆನ್ ಟು ದಟ್ ಇರಲಿಲ್ಲ ಅಥವಾ ಅಂತ ಅನ್ಕೊಳ್ತೀನಿ. ಕೇಂದ್ರ ಸರ್ಕಾರದಿಂದ 15th ಹಣಕಾಸು ಆಯೋಗ ಏನಿದೆ ಅದಕ್ಕೆ ಕೊಡಬೇಕಾದ ಬಾಧ್ಯತೆ ಇರತಕ್ಕಂತಹ ಎಲ್ಲಾ ಹಣಗಳನ್ನು ಬಿಡುಗಡೆ ಮಾಡಿಯಾಗಿದೆ. ಅದಕ್ಕೆ 15-16 ಸೆಕ್ಟರ್ಗಳಿವೆ. ಸುಳ್ಯದಲ್ಲಿ NDRF ನಿಂದ ಬರುವಂತದ್ದು ಇರ್ಬೋದು, ಎಲ್ಲವನ್ನು ಕೊಟ್ಟು ಆಗಿದೆ. ಆದರೆ ಲೋಪ ಇರುವಂತದ್ದು ನಿಮ್ಮ ಸರ್ಕಾರದಲ್ಲಿ ಬೇಕಿದ್ದ ನಿಮ್ಮ ಯೋಜನೆಗಳಿಗೆ ಸರಿಯಾದ DPR ಕೊಡಬೇಕು. ಸಂವಿಧಾನ ಬಾಹಿರವಾಗಿರತಕ್ಕಂಥ DPR ಕೊಟ್ರೆ ಯಾರು ಕೂಡ ಮಾನ್ಯ ಮಾಡುವುದಿಲ್ಲ. ನಮಗೆ ಕಾಂಗ್ರೆಸ್ನವರಿಗೆ ಆಡಳಿತ ನೋಡಿ ಪ್ರಾಬ್ಲಮ್ ಆಗಿರೋದು ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಆಗಿರತಕ್ಕಂಥ ವಯಸ್ಸಿಗೆ ಒಂದು ಕೇಂದ್ರದಲ್ಲಿ ಇನ್ಶೂರೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ 6 ತಿಂಗಳು ತೆಗೆದುಕೊಂಡ್ರಿ. ಯಾರಿಗೆ? ನಮ್ಮ ವಯೋವೃದ್ಧರಿಗೆ ಏನೋ 5 ಲಕ್ಷ ರೂಪಾಯಿ ತನಕ ಅವರಿಗೆ ಬೇಕಾಗುವ ಸ್ಕೀಮ್ ಎಲ್ಲ ಬರ್ಲಿಕ್ಕೆ ಅಷ್ಟು ತೆಗೆದುಕೊಂಡ್ರಿ. ಹೀಗೆಲ್ಲ ನಿಮ್ಮಲ್ಲೇ ಇಷ್ಟು ಲೋಪಗಳು. ನಿಮ್ಮ ಬಿಸಿ ಯಾವ್ದು ಗೊತ್ತೇನೋ? ಮುಖ್ಯಮಂತ್ರಿ ಯಾರು ಆಗ್ತಾರೆ, ನಾನು ಅದರ ನಂತರ ಅಧಿಕಾರಿ ಹಿಡಿಯೋದು ಹೇಗೆ, ಅಧಿಕಾರಿ ಕಸಿಯೋದು ಹೇಗೆ, ಖಾಲಿ ಹಿಡಿಯೋದು ಹೇಗೆ, ಇವರ ಕೇಂದ್ರ ಸಚಿವರು ಗೃಹಲಕ್ಷ್ಮಿ ಹಣ ಯಾಕೆ ಬರಲಿಲ್ಲ ಅಂತ ಹೇಳಿ ಯಾಕೆ ಮಾಡ್ತಾ ಇಲ್ಲ? ಅದನ್ನ ಬಿಟ್ಟು ಅಲ್ಲ, ನಾವು ಮಧ್ಯಾಹ್ನ ಆಫ್ಟರ್ನೂನ್ ಒಟ್ಟಿಗೆ ಇದ್ದೇವೆ. ನಾವು ಒಟ್ಟಿಗೆ ಇದ್ದೇವೆ. DK ಬಂದ್ರೆ ಹೆಲಿಕಾಪ್ಟರ್ ಸಿಗುತ್ತೆ ನಮ್ಗೆ, ಅದಕ್ಕೋಸ್ಕರ ಅವನ ಬಣಕ್ಕೆ ಹೋಗೋಣ. ಇದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ನಾನು ಹಣ ಬರ್ಲಿಲ್ಲ, ಅಲ್ಲಲ್ಲ ತೊಂದ್ರೆ ಇಲ್ಲ. ಅವರು ನೋಡಿ, ನಾನು ಅದೇ ಹೇಳಿದಲ್ಲ ನೋಡಿ, ನಮಗೆ ಒಂದು ಜವಾಬ್ದಾರಿಯುತವಾಗಿ ವಿರೋಧ ಪಕ್ಷ ಯಾವ ಕೆಲಸ ಮಾಡ್ಬೇಕು ಅದನ್ನು ಮಾಡಿದ್ರೆ ನಾವು ಅದನ್ನು ಒಪ್ಪುತ್ತೇವೆ, ಅದನ್ನು ತಳ್ಳಿ ಹಾಕುದಿಲ್ಲ. ಅದು ಬಿಟ್ಟು ಇಲ್ಲ ನೋಡಿ, ಇದಕ್ಕಿಂತ ಮುಂಚೆ ಸಹ ನಿಮ್ಮವರ ವಿಷಯ ನಮ್ಗೆ ಗೊತ್ತಿದೆ. ಇದೇನು ಮೊದಲನೇದೇನು ಆಗುದಲ್ಲ ನೋಡಿ. ಅನ್ನಭಾಗ್ಯದ ವಿಚಾರದಲ್ಲಿ ಅಕ್ಕಿ ಕೊಡ್ಲಿಕ್ಕೆ ನಮ್ಗೆ ಎಷ್ಟು ಸತಾಯಿಸಿದ್ರು. ನಮ್ಗೆ ಕೇಂದ್ರದಿಂದ ಅಕ್ಕಿ ಬರ್ಬೇಕಿತ್ತು ಅನ್ನಭಾಗ್ಯದ ವಿಚಾರವಾಗಿ. ಆದರೂ ನಾವು ಜನರಿಗೆ ಕೆಜಿಗೆ 34 ರೂಪಾಯಿಯಾಗಿ ನಾವು ಕಳಿಸಿದ್ದೇವೆ ಜನರಿಗೆ ದುಡ್ಡು, ಅಕ್ಕಿ ಸಿಗದಾಗ. ನೋಡಿ ಮಾತಿಗೆ ಏನಾಗ್ತದೆ ಗೊತ್ತುಂಟಾ? ಇವರು ನೋಡಿ
ಸುಳ್ಳು ಮಾಹಿತಿ ನೋಡಿ, ನಾವು ಇನ್ ಕೇಸ್ ಇದು ಎಲ್ಲವನ್ನು ಪರ್ಫೆಕ್ಟ್ ಆಗಿ ಮಾಡಿದ್ದರೂ ಕೂಡ ಅದರಲ್ಲಿ ಕೂಡ ಏನಾದ್ರೂ ಒಂದು ಬಿಜೆಪಿ ಅವರು ಹುಡುಕ್ತಾರೆ. ಈ ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅಂತ ಹೇಳ್ತಾರಲ್ಲ, ಹಾಗಿರುವಾಗ ನೋಡಿ ನಡೀತದೆ, ಮ್ಯಾಟರ್ ನಡೀತದೆ. ನಾವು ತಪ್ಪಾಗಿದೆ ಒಪ್ಪುಕೊಂಡಿದ್ದೇವೆ, ನಾವು ತಿದ್ದುಕೊಳ್ತೀವಿ, ನಾವು ಜನರಿಗೆ ನಾವೇನು ಮೋಸ ಮಾಡ್ತಿಲ್ಲ. ಈಗ ಇವರಿಗೆ ಪ್ರಾಬ್ಲಮ್ ಏನಾಗುದು ಅಂತ ಹೇಳಿದ್ರೆ, ಯಾರು ನಿಜವಾದ ಫಲಾನುಭವಿಗಳ ಅವರಿಗೆ ನಂಬಿಕೆ ಇದೆ ನಮ್ಮದು ದುಡ್ಡು ಬರ್ತದೆ ಅಂತ ಹೇಳಿ. ಆದ್ರೆ ಇದು ಏನಾಗ್ತದೆ ಅಂತ ಹೇಳಿ, ಜನರನ್ನು ತಪ್ಪು ಮಾಹಿತಿ ಕೊಟ್ಟು ತಪ್ಪು ದಾರಿಗೆ ಇರ್ತಾರೆ. ಈಗ ನೋಡಿ, ಈಗ ಇನ್ನೊಂದು ವಿಚಾರ, ಎಲ್ಲ ಯಾರ ಹತ್ರ ಕೇಳಲಿಕ್ಕೆ ಹೋದ್ರೆ ಹೇಳುವುದ, ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಸಾಲ ಮಾಡಿ ಕೂತಿದೆ. ಸ್ವಾಮಿ, ಸಾಲದ ಬಗ್ಗೆ ನಾನು ಸಣ್ಣ ವಿವರಣೆ ಕೊಡ್ತೇನೆ ನೋಡಿ. ಈಗ ಯಾರೋ ಒಬ್ಬ ಮನುಷ್ಯ ಒಂದು 100 ರೂಪಾಯಿ ದುಡ್ದು ಅವನ ಹತ್ರ ಒಂದು ಏನು ಹೇಳ್ತಾರೆ, ಒಂದು 50 ರೂಪಾಯಿವರೆಗೆ ಸಾಲ ಮಾಡಿದ್ರೆ ಅವನು ಒಂದು ಸಮಾನವಾದಂಥ ಒಂದು ಜೀವನ ನಡೆಸಿದ್ದಾನೆ ಅಂತೇಳಿ. ಅದೇ 100 ರೂಪಾಯಿ ದುಡ್ದು 100 ರೂಪಾಯಿ ಸಾಲ ಮಾಡಿದ್ರೆ ಆ ವ್ಯಕ್ತಿ ಹೇಗೆ ಬದುಕಬಹುದು, ಅಥವಾ ಅವನ ಸ್ಟೇಟಸ್ ಏನು? ಈಗ ನಾನು ಹೇಳ್ತೇನೆ ನೋಡಿ, ನೀವು ಅಷ್ಟು ಮಾತ್ರ ನಾನು ಹೇಳ್ತೇನೆ. ಈಗ ನಮ್ಮ ಕೇಂದ್ರ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ನಮ್ಮ ರಾಜ್ಯದ GDP ಎಷ್ಟು? 25 ಲಕ್ಷ ಕೋಟಿ. ನಮ್ಮ ರಾಜ್ಯದ ಸಾಲ ಎಷ್ಟು? ನೀವು ಎಲ್ಲ ಚೆಕ್ ಮಾಡ್ಬೋದು, ಜನರು ಗೂಗಲ್. ನಮ್ಮ ರಾಜ್ಯದ ಸಾಲ ಎಷ್ಟು ಈಗಿನ ಮಟ್ಟಿಗೆ? 7,64,000 ಕೋಟಿಗಳು ನಮ್ಮ ರಾಜ್ಯದ ಸಾಲ, ಕೇಂದ್ರದ ಸಾಲ. ಸೊ ಇದನ್ನು ನಾವು GDP ಗೆ ಅನುಪಾತ ಮಾಡಿ ನೋಡಿದರೆ ದಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 30%. ನಾನು ಹೇಳ್ತೀನಿ ಸ್ವಾಮಿ, ಹೇಳ್ತೀನಿ ಎಲ್ಲೋ ಇಲ್ಲ ಹೇಳ್ತೇನೆ. ಹಾಗಾದ್ರೆ ಕೇಂದ್ರದ ಎಷ್ಟಿದೆ? ಕೇಂದ್ರದ ಸಾಲ ಎಷ್ಟಿದೆ? ಕೇಂದ್ರದ ಸಾಲ ಎಷ್ಟಿದೆ? 360 ಲಕ್ಷ ಕೋಟಿ. 4 ಟ್ರಿಲಿಯನ್ GDP ಅಂತ ಹೇಳ್ತಾರೆ. ಎಷ್ಟಿದೆ ಹೇಳಿ? 58% ಬರುತ್ತೆ. 58% ಬರ್ತದೆ. ಹೇಗೆ 19% ಆಗ್ತದೆ? ಹೇಗೆ 19% ಆಗ್ತದೆ? 58%. ಸ್ವಾಮಿ, 210 ಲಕ್ಷ ಕೋಟಿ ಸಾಲ ಅಂತೇಳಿ ರಾಜ್ಯಸಭೆಯಲ್ಲಿ ಇವರ ಜನರೇ ಒಪ್ಪಿಕೊಂಡಿದ್ದಾರೆ. ನಮ್ಮ GDP ಇರುವುದು 360 ಲಕ್ಷ ಕೋಟಿ. 4 ಟ್ರಿಲಿಯನ್ ಅಂತ ಹೇಳ್ತಾರೆ. ಹಾಗಾದ್ರೆ ಅದಕ್ಕೆ ಅನುಪಾತ ಮಾಡಿ ನೋಡುವಾಗ ವಿ ಆರ್ ಅಟ್ 58%. ಕೇಂದ್ರದ್ದು ದಿವಾಳಿಯಾಗಿ ಹೋಗಿದೆ ಕೇಂದ್ರ ಸರ್ಕಾರ. ಅದರಿಂದಾಗಿ ಈಗ GDP, ನಮ್ಮ ಡಾಲರ್ ಪ್ರೈಸ್, ರೂಪಾಯಿ ಕುಸಿದಿದೆ. ಅಫ್ಘಾನದ ಕರೆನ್ಸಿ ನಮ್ಗಿಂತ ಸ್ಟ್ರಾಂಗ್ ಇದೆ ಸ್ವಾಮಿ. ಅಫ್ಘಾನದ ಕರೆನ್ಸಿ ನಮ್ಗಿಂತ ಸ್ಟ್ರಾಂಗ್ ಇದೆ. ಎಲ್ಲರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಿದ್ದೇನೆ. 25% ಗಿಂತ ಆ ರೇಷಿಯೋ 25% ಜಾಸ್ತಿ ಹೋದ್ರೆ ಅದು ಬ್ಯಾಂಕ್ ಕ್ರಪ್ಟ್ ಆಗಿರತಕ್ಕಂತ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಇಲ್ಲ ಸುಳ್ಳಾಗಿ ಅಲ್ಲ. ಈಗ ನೋಡಿ, GDP ಅಂಕಿಅಂಶಗಳು, IMF ನಮ್ಮ GDPಗೆ C ರೇಟಿಂಗ್ ಕೊಟ್ಟಿದೆ, ಕೇಂದ್ರ ಸರ್ಕಾರಕ್ಕೆ C ರೇಟಿಂಗ್ ಕೊಟ್ಟಿದೆ. ಅದಕ್ಕೆ ಏನ್ ಹೇಳ್ತಾರೆ? ಸಮಯದ ಅಭಾವ ತುಂಬಾ ಇದೆ. ಸೊ ಹಾಗಿದ್ದಾಗ ಕೊನೆಯದಾಗಿ ಒಂದು ಕರೆಯನ್ನು ತೆಗೆದುಕೊಂಡು ತದನಂತರ ನಾನು ಕಾರ್ಯಕ್ರಮವನ್ನು ವೈಂಡ್ ಅಪ್ ಮಾಡ್ತೀನಿ. ಕೊನೆಯದಾಗಿ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಹಾಗಿದ್ದಾಗ ನಾನು ಕೊನೆಯದಾಗಿ, ಯಾಕಂದ್ರೆ ಸಮಯದ ಅಭಾವ ಕೂಡ ತುಂಬಾ ಇದೆ, ಸೊ ಹಾಗಿದ್ದಾಗ ಕೊನೆಯದಾಗಿ ಹಾಗಾದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಒಟ್ಟಿಗೆ ಸೇರಿ ಬರ್ತದೆ ಸರ್. ಕೊನೆಯದಾಗಿ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಮೋಹನ್ ಪೂಜಾರಿ ಸೋಳಾರ. ನಮಸ್ತೆ ಸರ್, ಪಾತಲ್ಲ ಸರ್? ಭರತ್ ಮುಂಡೋಯ್ತು ಪ್ರಶ್ನೆ ಪಲ್ಲೆ ಸರ್. ಬಿಜೆಪಿ ದಾಖಲು 2,000 ರೂಪಾಯಿ ಗೆದ್ದಲು ಜನ ನಿಕಲು ಬಂದು ಬೇರೆ ಬಿಜೆಪಿ ದಾಖಲೆ ಏನ್ ಬಂದು ಟಾರ್ಗೆಟ್ ಮಾಡ್ಬೋದು. ಎನ್ನ ಇಲ್ಲ 5 ಜನ ಇಲ್ಲ, 5 ಜನ ಬಿಜೆಪಿ ಉಂಟಾ? ಬಿಜೆಪಿ ಓಟ್ ಮಾಡಿದ್ರೆ ಮನೆ ಕೇಂದ್ರ ಇಲ್ಲ ಒಟ್ಟಂಗೆ ಗೊತ್ತೇ ಎನ್ನ ಇದ್ದೆ. ಬಿಜೆಪಿ ದಾಖಲೆ 2,000 ರೂಪಾಯಿ ಗೆದ್ದರೆ ಬಲ್ಯ ಒಪ್ಪು. ಎನ್ನ ಇಲ್ಲ ಎನ್ನ ಫ್ಯಾಮಿಲಿ ಇಟ್ಟು 6 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಈ ದುಡ್ಡು ಬಿಲ್ಲೆಜ್ಜ ಉತ್ತರ ಕೊಡಾರು. ಬಿಜೆಪಿ ಬಂದು ಮಕ್ಕಳು ಕೊಟ್ಟು ಹೆಚ್ಚು ಜನಗಳೇನು ಆಯ್ತು ಎಂಗ್ಲ ಸಿಗಲ್ಲ ಸ್ಟ್ಯಾಂಪ್ ಆತನ ಬಿಜೆಪಿ ಬಂದು. ಮಕ್ಕಳಿಗೆ ಒಂಜಿ ನಿಂತಿದ್ರೆ ಮಕ್ಕಳಿಗೆ ಒಂಜಿ 1000 ಜನ ನಂತೂರ್ ಸರ್ಕಾರದ ಸೈಟ್ ಒಂಜಿ ಮಕ್ಕಳ ಯೋಗ್ಯತೆಗೆ ಒಂಜಿ ಓವರ್ ಬ್ರಿಡ್ಜ್ ಬಂದ ರಾಜ್ಯಕ್ಕೆ ಆ 5 ಸರ್ಕಾರ ಕಾಲಿ ಮಲ್ಲ ಜೀವ ತಂದು
ನೋಡಿ ವೈಯಕ್ತಿಕ ಇದೆಲ್ಲ ಬರ್ಚಿ ವೈಯಕ್ತಿಕ ಬರ್ಚಿ ಆರನ ಜೀವ ಪತ್ತೊಂದು ಆರನ ಜೀವ ಅರಗಿ ಬಾರ ನಿಕ್ಲೆ ಇದೆ ನಂತುಡು ಫ್ಲೈಓವರ್ ಬೋರ್ಡ್ ಉಂಡ ನಮ್ಮ ಸಂಸದರ ಪಾತ್ರ ಇರಲಿ ನ್ಯಾಷನಲ್ ಹೈವೇ ನಮ್ಮ ಒಂಜಿ ಸೆಂಟ್ರಲ್ ಗವರ್ನಮೆಂಟ್ ಬರ್ಪುಂಡು ಸಂಸದರ ಪಾತ್ರ ನಂತುಡು ಹೈವೇ ಬೋರ್ಡ್ ಅಂಡ ಇದಕ್ಕೆ ಫ್ಲೈಓವರ್ ಬೋರ್ಡ್ ಅಂಡ ಸೊ ಅಂತ ಥ್ಯಾಂಕ್ ಯು ಸೊ ಅಲ್ಲ ಯಾಕಂತ ಹೇಳಿದ್ರು ಈಗ ಅವ್ರು ಏನು ಹೇಳಿದ್ರು ನೋಡಿ ಮುಂಡೋಡಿ ಅವರ ಸರ್ ಜೊತೆ ಅವ್ರ ಪ್ರಶ್ನೆ ಕೇಳಿದ್ರು ಈಗ ಬಿಜೆಪಿ ಅವರಾದ್ರೆ ಬಿಜೆಪಿಗೆ ವೋಟರ್ಸ್ ಆದ್ರೆ ಅವರು ಈ ಗ್ಯಾರಂಟಿ ಯೋಜನೆ ಹಣವನ್ನ ತೆಗೆದುಕೊಳ್ಬಾರ್ದ ಅವರ ಮನೆಯ ಹೆಣ್ಮಕ್ಳು ಗೃಹಿಣಿಯರು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಯಾಕಂದ್ರೆ ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾರೆ, ಅವರು ಕಟ್ಟುವಾಗ 6 ಲಕ್ಷ ರೂಪಾಯಿಗಳನ್ನ ಕಟ್ತಾರೆ. ಸೊ ಹಾಗಿದ್ದಾಗ ಟ್ಯಾಕ್ಸ್ ಅನ್ನ ಕಟ್ತೀವಿ ನಾವುಗಳು, ನಾವ್ ಯಾಕೆ ತಗೊಳ್ಬಾರ್ದಾ, ನೀವು ಯಾಕೆ ಆ ರೀತಿ ಹೇಳ್ತೀರಿ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಏನ್ ಹೇಳ್ತೀರಿ ಸರ್? ನೋಡಿ, ನಾನು ಆಗ ಏನ್ ಹೇಳಿದ್ದೆ ಅಂತ ಹೇಳಿದ್ರೆ, ಸ್ವಲ್ಪ ಅವರು ಅದನ್ನ ಸರಿ ಸ್ಪಷ್ಟವಾಗಿ ಕೇಳ್ಕೊಂಡಿದಾರ ಇಲ್ಲ ಗೊತ್ತಿಲ್ಲ. ನಾನು ಏನ್ ಹೇಳಿದ್ದೇನೆ ಅಂತ ಹೇಳಿದ್ರೆ, ಈ ಯೋಜನೆಯನ್ನ ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡತಕ್ಕಂಥವ್ರು ಅವ್ರ ಮನೆಯಲ್ಲಿ ಈ ಯೋಜನೆಯನ್ನ ಪಡೀತಾರ ಇಲ್ವೋ? ಯಾರು ಟೀಕೆ ಮಾಡ್ತಾ ಇದ್ದವ್ರು? ಅದಕ್ಕೆ ರಾಜ್ಯ ಬಿಜೆಪಿ ಅಂತ ನಾನು ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ಸೊ ಟೀಕೆ ಮಾಡಿದ ಮೇಲೆ ಅದನ್ನ ಪಡಿಬಾರದು. ನಮ್ಮಲ್ಲಿ ಹೇಗೆ ನಾನು ಈಗ ಅದು ಯೋಜನೆ ಅದು ಟೀಕೆ ಮಾಡಿದ ಮೇಲೆ ನಾನು ಪಡೆಯುವುದಿಲ್ಲ ಅಂತ ಹೇಳುವಂತ ಒಂದು ಇದು ಬೇಕಲ್ಲ, ಸ್ವಾಭಿಮಾನ ಬೇಕಲ್ಲ. ಸೊ ಆ ಮಟ್ಟದಲ್ಲಿ ನಾನು ಹೇಳಿದ್ದೇನೆ, ಟೀಕೆ ಮಾಡಬಾರದು. ಅಥವಾ ಟೀಕೆ ಮಾಡೋದಿದ್ರೆ ಪಡೀಲಿಕ್ಕೆ ಇಡೀ ಕರ್ನಾಟಕದ ಎಲ್ಲ ಜನ ಅಂತ ಟೀಕೆ ಮಾಡಿದ್ದ ಹಾಗಾದ್ರೆ ಸಿದ್ದರಾಮಯ್ಯನವರು ಅಲ್ವಾ? ಉತ್ತರ ಉಂಟಾ? ಮೊಟ್ಟ ಮೊದಲು ಸಿದ್ದರಾಮಯ್ಯನವರೇ ಫ್ರೀ ಬಿಟ್ಟಿ ಅಂತ. ಈಗ ನೋಡಿ, ನಾವು ಎಲ್ಲಿಯೂ ಕೂಡ ಅಲ್ಲ ಇಲ್ಲ ಈಗ ನರೇಟಿವ್ ಹೇಗೆ ಸೆಟ್ ನೋಡಿ, ನರೇಟಿವ್ ಹೇಗೆ ಸೆಟ್ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿದ್ರೆ, ನಾವು ಯಾವ ರೀತಿ ಹೇಳಿದ್ದೇವೆ ಅಂತ ಹೇಳಿದ್ರೆ, ಬಿಜೆಪಿ ಅವರಿಗೆ ಕೊಡಬೇಡಿ, ಬಿಜೆಪಿ ಅವರು ತಗೊಳ್ಬೇಡಿ ಅಂತ ಹೇಳುವ ರೀತಿಯಲ್ಲಿ ನರೇಟಿವ್ ಸೆಟ್ ಮಾಡ್ತಾರೆ. ಇದನ್ನು ತಪ್ಪಿಯೂ ಕೂಡ ನಾವು ಎಲ್ಲಿಯೂ ಹೇಳಿಲ್ಲ. ನೋಡಿ, ನಾವು ಈಗಲೂ ಹೇಳ್ತೀವಿ, ಸರ್ಕಾರ ಜನರು ದುಡ್ಡು ಟ್ಯಾಕ್ಸ್ ಕಟ್ಟಿದ ದುಡ್ಡು, ನಾವು ಬದ್ಧರು, ನಾವು ಸರ್ಕಾರ ನಡೆಸ್ತಿದ್ದೇವೆ, ನಾವು ಬದ್ಧರು. ಬಿಜೆಪಿ ಅವರಿದ್ರೆ ಅವರು ಬದ್ಧರೆ. ಹಾಗಿರುವಾಗ ನಾವು ಎಲ್ಲೂ ಯಾರಿಗೂ ಹೇಳಿಲ್ಲ. ಆದರೆ ಇದರಲ್ಲಿ ವಿಪರ್ಯಾಸ ಏನಂತ ಹೇಳಿದರೆ, ಇದು ಒಂದು ನಗ್ನ ಸತ್ಯ ಅಂತ ಹೇಳಬೇಕು. ಯಾಕಂತ ಹೇಳಿದರೆ, ಈ ತಗೊಂಡವರೇ ಅದರದ್ದು ನೆಗೆಟಿವ್ ಬಗ್ಗೆ ಮಾತಾಡ್ತಿದ್ದಾರೆ. ಮತ್ತೆ ಅವರನ್ನು ನಾವು ಚೆಕ್ ಮಾಡೋದು ಬೇಡ, ಸುಮ್ಮನೆ ಅದು ನೋಡೋದು ಬಿಜೆಪಿ ಅವರು ಅಲ್ಲ. ಆ ಒಂದು ಉದ್ದೇಶದಲ್ಲಿ ಹೇಳಿದ ಅಷ್ಟೇ ಅಲ್ಲದೆ, ಅಥವಾ ನೋಡಿ, ಈಗ ಶಕ್ತಿ ಯೋಜನೆಯಲ್ಲಿ ಎಷ್ಟೋ ಮಹಿಳೆಯರು ಬಸ್ಸಿನಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ, ಅಲ್ಲಿಯೂ ಕೂಡ ಕೆಲ ಉಡಾಫೆ ಮಾತಾಡುವವರಿದ್ದಾರೆ. ನೋಡಿದ್ರೆ ನಮ್ಗೆ ಗೊತ್ತಲ್ಲ ಸ್ವಾಮಿ, ನಾವು ರಾಜಕೀಯದಲ್ಲಿ ಇದ್ದವರೇ, ನಮಗೂ ಗೊತ್ತು ಯಾರು ಎಂತದ್ದು ಅಂತ ಹೇಳಿ. ಹಾಗೆ ಇರುವಾಗ ಅಲ್ಲ ಇಲ್ಲ ನೋಡಿ ಅದೆಲ್ಲ ಆನ್ಗೋಯಿಂಗ್ ಪ್ರಾಸೆಸ್, ಅದೆಲ್ಲ ಸರ್ಕಾರ ಇವರಿರುವಾಗ ಕೂಡ ಡಬ್ಬ ಬಸ್ಗಳಿತ್ತು, ಇವರಿರುವಾಗ ಕೂಡ ಅಲ್ಲ ಇಲ್ಲ ನೋಡಿ, ಏನ್ ಗೊತ್ತಾ, ನಾವು ನೋಡಿ ಇವರು ಏನ್ ಗೊತ್ತಾ, ಇಲ್ಲ ನೋಡಿ, ನಾವು ನೋಡಿ ಫಸ್ಟ್ ಆಫ್ ಆಲ್ ಏನಂತ ಹೇಳಿ, ನಾವು ಕೊಟ್ಟ ಮೇಲೆ ಅದನ್ನು ತಗೊಳ್ಳುವ. ನೋಡಿ, ಅವರು ಹೇಳಿದ ಮೇಲೆ ಖಾಲಿ ಕಲ್ಲೊಡ್ದು ಓಡುದಲ್ಲ, ಕೇಳ್ಬೇಕು. ನಂಗೆ ಸಮಯ ಇಲ್ಲ. ಈಗ ಕೊನೆದಾಗಿ ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಸೇರಿ ಉಳಿದಂತಹ 4 ತಿಂಗಳು ಎಲ್ಲ ಒಟ್ಟಿಗೆ ಬರುತ್ತಾ? ಇಲ್ಲ, ಅಧ್ಯಕ್ಷರಿದ್ದಾರೆ, ಅದಕ್ಕೆ ಅವರು ಸೂಕ್ತ ವ್ಯಕ್ತಿಗಳು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು, ಏಪ್ರಿಲ್ ನಂತರ ಯಾವ್ದು ಕೂಡ ಬರಲಿಲ್ಲ. ಆಗಸ್ಟ್ ನಂತರ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಒಟ್ಟು 6 ತಿಂಗಳಾಗ್ತದೆ ಸರ್. 6 ತಿಂಗಳು ಒಟ್ಟಿಗೆ ಬರುತ್ತೆ. 6 ತಿಂಗಳು ಬಂದಾಗ ಎಷ್ಟಾಗುತ್ತೆ? 12,000 ರೂಪಾಯಿ. ಇಲ್ಲ ನಾವು ಇಲ್ಲ ಎಲೆಕ್ಷನ್ಗಿಂತ ಮುಂಚೆ, ಯಾಕಂದ್ರೆ ನಮಗೆ ಇಲ್ಲ ಆಗುದಿಲ್ಲ, ಹಾಗೆ ಆಗುದಿಲ್ಲ. ಪ್ರತಿ ತಿಂಗಳ ಎಲೆಕ್ಷನ್ ಅಲ್ಲ. ಒಂದ್ ನಿಮಿಷ ಬರುತ್ತಣ್ಣ, ಒಂದೇ ನಿಮಿಷ, ಒಂದು ಸಣ್ಣ ಜಸ್ಟಿಫಿಕೇಶನ್, ಒಂದು ಸಣ್ಣ ಬರುತ್ತಣ್ಣ, ಒಂದೇ ಜನ ನೋಡಿ, ಇವರು ಪ್ರತಿ ತಿಂಗಳ ಎಲೆಕ್ಷನ್ ಕೊಟ್ಟರೆ ಆಗಿದೆ. ಯಾಕಂದ್ರೆ ಪ್ರತಿ ತಿಂಗಳು ನೀತಿ ಸಂಹಿತೆ ಇದ್ರೆ ಉಂಟಲ್ಲ, ನಮ್ಗೆ ಆಗುದಿಲ್ಲ ಸ್ವಾಮಿ ದುಡ್ಡು ಹಾಕ್ಲಿಕ್ಕೆ. ಬಿಜೆಪಿ ಅವರಿಗೆ ಆಗ್ತದೆ, ಬಿಜೆಪಿ ಅವರಿಗೆ ನೀತಿ ಸಂಹಿತೆ ಇದ್ರೆ ಆಗ್ತದೆ. ಬಿಹಾರದಲ್ಲಿ ನೀತಿ ಸಂಹಿತೆ ಆದ ಮೇಲೆ ಕೂಡ ಅಕೌಂಟಿಗೆ 10,000 ಬಿದ್ದಿದೆ, ಟನ್ ಅಂತ 10,000 ರೂಪಾಯಿ ಬಿದ್ದಿದೆ. ಈಗ ಟನ್ ಅಂತ ಹೇಳಿ ಲೆಟರ್ ಹೋಗ್ತಾ ಉಂಟು ಅವರಿಗೆ, ವಾಪಸ್ ಕೊಡಿ ಅಂತ ಹೇಳಿದ್ರು. ಈಗ ಟನ್ ಅಂತ ಹೇಳಿ ಅವರ ಮನೆಗಳನ್ನು ಸಹ ಹೊಡಿತಾ ಇದ್ದಾರೆ ಬಿಹಾರದಲ್ಲಿ, ಎಲ್ಲ ಟನ್ 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 ಆಗ್ತಾ ಉಂಟು. ಸೊ ಇದೊಂದು ವಿಷಯ, ಇದು ರಾಜ್ಯದಲ್ಲಿ ಹೀಗೆ ಆಗುವಂತದ್ದಲ್ಲ. ನೋಡಿ, ಇದರ ಬಗ್ಗೆ ನಮಗೆ ಜವಾಬ್ದಾರಿ ಇದೆ.
ಇದರ ನೋಡಿ, ನಾವು ಇವತ್ತು ಇಬ್ಬರಿಬ್ಬರು ಬಂದು ಕೂತಿದ್ದೇವೆ. ನಾನು ಒಬ್ಬ ಕಾಂಗ್ರೆಸ್ನ ವಕ್ತಾರಿದ್ದೇನೆ, ನಮ್ಮ ಭರತಣ್ಣ ಇದರ ಸಂಬಂಧಪಟ್ಟ ಅಧ್ಯಕ್ಷರಿದ್ದಾರೆ. ನಮಗೆ ಇದರ ಬಗ್ಗೆ ಉತ್ತರದಾಯಿತ್ವ ಇಲ್ಲದಿದ್ರೆ ನಮಗೆ ಬರದೇ ಇರ್ಬೋದಿತ್ತಲ್ಲ. ಖಂಡಿತವಾಗಿಯೂ ನಮಗೆ ಜವಾಬ್ದಾರಿ ಇದೆ, ಖಂಡಿತವಾಗಿಯೂ ನಾವು ಅದನ್ನು ಪೂರೈಸ್ತೇವೆ. ಅದಕ್ಕೋಸ್ಕರ ಇವತ್ತು ನಮ್ಮ ಅಧ್ಯಕ್ಷರು ಬಂದು ಕೂತಿದ್ದಾರೆ. ಮತ್ತೆ ಅದು ಇನ್ನೊಂದು ವಿಚಾರ ನೋಡಿ, ಮುಂದಿನ ವಾರ ನಮ್ಮದು ಇದರ ಒಂದು ಸಮಾವೇಶ ನಡೀಲಿಕ್ಕಿದೆ. ಜಿಲ್ಲೆಯ ಯಾರು ಗ್ಯಾರಂಟಿ ಕಮಿಟಿಯ 1,500 ಭರತಣ್ಣ ಅದರ ಬಗ್ಗೆ ಒಂದು ಹೇಳೋದಾದ್ರೆ ಹೇಳ್ಬೋದು. ಭರತಣ್ಣ ಸರ್, ಈಗ ಸರ್ ಕೊನೆಯದಾಗಿ ಈ 6 ತಿಂಗಳದ್ದು ಒಟ್ಟಿಗೆ ಸಿಗುತ್ತಾ ಹೇಗೆ ಸರ್? ಫೆಬ್ರವರಿ ಮತ್ತು ಮಾರ್ಚ್ ಜೊತೆಗೆ ಉಳಿದ ತಿಂಗಳದ್ದು 4 ತಿಂಗಳು ಒಟ್ಟಿಗೆ ಸಿಗುತ್ತಾ? 12,000 ರೂಪಾಯಿ ಒಂದು ತಿಂಗಳಿಲ್ಲ. ಸೆಪ್ಟೆಂಬರ್ ರಿಲೀಸ್ ಆದ್ರೆ ಸೆಪ್ಟೆಂಬರ್ ರಿಲೀಸ್ ಆಯ್ತು ಅಂತ ಹೇಳಿ ಆದ್ರೆ ಮತ್ತೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಆಗುದು. ಈ 2 ತಿಂಗಳು ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ಇದು 4 ತಿಂಗಳ ಕಂತು ಮಾತ್ರ ಬಾಕಿ ಆಗುದು. 6 ತಿಂಗಳದ್ದಲ್ಲ, 4 ತಿಂಗಳದ್ದು ಮಾತ್ರ. ಸೊ ಇದು ರಿಲೀಸ್ ಆಗಬೇಕು ಅಂತ ಹೇಳುದು ನಮ್ಮೆಲ್ಲರ ಭಾವನೆ. ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಇದರಲ್ಲಿ ರಾಜಕೀಯ ಮಾತಾಡೋದು ಅಥವಾ ರಾಜಕೀಯ ಚಿಂತನೆ ಮಾಡೋದಲ್ಲ. ಇವತ್ತು ಜನರಿಗೆ ಅದು ಪ್ರಯೋಜನಕಾರಿಯಾಗಿರ್ತಕ್ಕಂತ ಒಂದು ಯೋಜನೆಯನ್ನ ಜಾರಿ ಮಾಡಿದಾಗ ಅದಕ್ಕೆ ಯಾರು ಬಿಜೆಪಿಯವರಾಗಿರ್ಬೋದು, JDS ನವರಾಗಿರ್ಬೋದು, ವಿರೋಧ ಪಕ್ಷದಲ್ಲಿ ಇರ್ಲಿ, ಆದ್ರೆ ಜನಪರವಾದಂತ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನ ಕೊಡತಕ್ಕಂತ, ಸಹಾಯವನ್ನ ಮಾಡತಕ್ಕಂತ, ಸಹಕಾರ ಮಾಡತಕ್ಕಂತ ಒಂದು ಮನೋಸ್ಥಿತಿ ಅವರಲ್ಲಿ ಇರಬೇಕು. ಇವತ್ತು ಕೇಂದ್ರ ಸರ್ಕಾರ ಅಂತೇಳಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ರೀತಿಯ ತೊಂದರೆ ಆಗಬೇಕು ಅಂತ ಹೇಳಿ ರಾಜಕೀಯ ಮಾಡುತ್ತಾ ಬಿಡುಗಡೆ ಮಾಡೋದಿರೋದಲ್ಲ. ಹಕ್ಕುಬದ್ಧವಾಗಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಬರತಕ್ಕಂತ ಹಣವನ್ನ ಕ್ಲಪ್ತ ಸಮಯದಲ್ಲಿ ಅವರು ಕೂಡ ಬಿಡುಗಡೆ ಮಾಡಬೇಕು. ಈ ರೀತಿ ಹೊಂದಾಣಿಕೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದ್ರೆ ಜನರಿಗೆ ಹೋಗತಕ್ಕಂತ ಹಣವು ಕೂಡ ಕ್ಲಪ್ತ ಸಮಯಕ್ಕೆ ಅದು ಹೋಗುವಂತ ವ್ಯವಸ್ಥೆ ಆಗ್ತದೆ. ಆದ್ರಿಂದ ರಾಜಕೀಯ ಬಿಟ್ಟು ಆಡಳಿತಾತ್ಮಕ ವಿಚಾರವನ್ನು ನೆನೆಸಿಕೊಂಡು ಒಂದು ಒಳ್ಳೆಯ ಯೋಜನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಜಾರಿ ತಂದಿದ್ದಾರೆ. ಆ ಯೋಜನೆಯನ್ನ ಇವತ್ತು ರಾಷ್ಟ್ರವ್ಯಾಪಿಯಾಗಿ ಇವತ್ತು ಅನುಷ್ಠಾನ ಮಾಡೋದಕ್ಕೆ ಎಲ್ಲರೂ ಹೊರಟಿದ್ದಾರೆ. ಇಂಥ ಯೋಜನೆಗೆ ಎಲ್ಲರೂ ಕೂಡ ಸಹಕಾರ ಮಾಡಿ ಅಂತ ಹೇಳತಕ್ಕಂಥದ್ದು ನನ್ನ ಒಂದು ಮನವಿ. ಬಹುಶಃ ನಮ್ಮ ಬೆನಿಫಿಷರೀಸ್ಗೆ ಯಾರಿಗೂ ಅಷ್ಟು ದೊಡ್ಡ ನೋವಿಲ್ಲ. ಯಾಕಂದ್ರೆ 23ನೇ ತಾರೀಕಿಗೆ ನಮ್ಮ ಜಿಲ್ಲಾ ಸಮಾವೇಶ ನಡೀತದೆ. ನಾವು ಈಗಾಗಲೇ ತುಂಬಾ ಮಹಿಳೆಯರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಎಲ್ಲರೂ ಕೂಡ 1,500 ಜನ ಮಹಿಳೆಯರು ನಾಡೋದು ಪುರಭವನದಲ್ಲೇ ಬಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಜನ ಸಂತೃಪ್ತಿಯಲ್ಲಿದ್ದಾರೆ, ಮಹಿಳೆಯರು ಸಂತೃಪ್ತಿಯಲ್ಲಿದ್ದಾರೆ. ನಾನು ಮನವಿ ಮಾಡೋದೇನು ಅಂತ ಹೇಳಿದ್ರೆ ರಾಜಕೀಯ ಬಿಟ್ಟು ಇಂತಹ ಒಂದು ಒಳ್ಳೆ ಯೋಜನೆಗೆ ಎಲ್ಲರೂ ಸಹಕಾರ ಮಾಡಲಿ ಅಂತ ಹೇಳೋದು ಮಾತ್ರ ನನ್ನ ಮನವಿ. ಹಾಗಾದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಸಿಗುವುದು ಗ್ಯಾರಂಟಿ 100ಕ್ಕೆ 100 ಸಿಗುತ್ತೆ. ಯಾಕಂದ್ರೆ ವಿಧಾನಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನ ಕೊಡ್ತೇವೆ ಅಂತ ಹೇಳಿದ್ರಿಂದ ಅದು ರೆಕಾರ್ಡ್ ಆಗಿರೋದ್ರಿಂದ ಕೊಡ್ಲೇಬೇಕು. ಯಾವಾಗ ಸಿಗ್ಬಹುದು? ಯಾವ ಕಂತಿನಲ್ಲಿ ಸಿಗ್ಬಹುದು? ಯಾವಾಗ ಸಿಗ್ಬಹುದು? ಅದು ಈಗ ಮುಖ್ಯಮಂತ್ರಿ ಅವರು ಹೇಳಿದ್ರು, ನಾನು ಇದರ ಇದು ಮುಗ್ದ ಮೇಲೆ, ವಿಧಾನಸಭೆಯ ಅಧಿವೇಶನ ಮುಗ್ದ ಮೇಲೆ ನಾನು ಅದನ್ನ FD ಅವರನ್ನ ಕರೆದು ಪರಿಶೀಲನೆ ಮಾಡಿ ನಾವು ಅದನ್ನ ಖಂಡಿತವಾಗಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸಮಸ್ಯೆ ಆಗಿದೆ, ತಪ್ಪಾಗಿದೆ ಅಂತ ಹೇಳಿದಾಗ್ಲೂ ಕೂಡ ಪರ್ಫೆಕ್ಟ್ ಆಗಿರೋ ಡೇಟ್ ಇಲ್ಲ, ಯಾವಾಗ ಸಿಗುತ್ತೆ ಏನ್ ಕತೆ ಅಂತ ಹೇಳಿ ಪರ್ಫೆಕ್ಟ್ ಆಗಿರೋ ನಿಲುವು ಇಲ್ಲ. ಸರ್ಕಾರದಿಂದ ರಿಲೀಸ್ ಆಗುವಂತ ಹಣವನ್ನ ಪರ್ಫೆಕ್ಷನ್ ಅಲ್ಲಿ ಹೇಳಲಿಕ್ಕೆ ನಮಗೂ ಆಗುದಿಲ್ಲ, ಬಿಜೆಪಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗುವ ಹಣವನ್ನ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಬಜೆಟ್ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು, ನಮ್ಮ ರಾಜ್ಯ ಸರ್ಕಾರದ ಖಜಾನೆ ತುಂಬಬೇಕು, ಖಜಾನೆ ತುಂಬಿದಾಗ ಈ ಯೋಜನೆಗಳಿಗೆ ಹಣ ಹೋಗ್ಬೇಕು. ಬಟ್ ಎಲೆಕ್ಷನ್ ಟೈಮ್ ಅಲ್ಲಿ ಆಶ್ವಾಸನೆ ಕೊಟ್ಟಾಗ ಮಾತ್ರ ಪರ್ ಮಂತ್ ನಾವು ಕೊಡ್ತೀವಿ ಅನ್ನೋ ವಾಗ್ದಾನವನ್ನ ಮಾಡಬಹುದು. ಅಲ್ಲ, ಪರ್ ಮಂತ್ ಕೊಡ್ತಾ ಇದ್ದೇವೆ, ತಿಂಗಳ ಅಂತ್ಯಕ್ಕೆ ಕೊಡ್ತೇವೆ ಅಂತ ವಾಗ್ದಾನ ಮಾಡ್ಲಿಲ್ಲ ನಾವು, ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ದು. ಇಲ್ಲ, ನಿಮ್ಮ ಮಾತುಗಳು ರಾಜಕೀಯ ಹೊರತಾಗಿದೆ, ನೋ ಡೌಟ್, ತುಂಬಾ ಪ್ರಬುದ್ಧತೆಯಿಂದ ಕೂಡಿದೆ, ನೋ ಡೌಟ್. ಆದ್ರೆ ಕೆಲವೊಂದು ಜನರ ವಿಚಾರವಾಗಿ ನಾನು ಕೇಳುವಂತದ್ದು ಸರ್, ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಅರುಣ್ ಶೇಖರ್. ನೆನಪಿಟ್ಟುಕೊಳ್ಳಿ ಬಂಧುಗಳೇ, ಇದು ನಿಮಗೆ ಕೊಡುವಂತ ಗಿಟ್ಟಿ ಭಾಗ್ಯ ಏನಲ್ಲ, ಇದು ನಿಮ್ಮ ಹಕ್ಕು. ಮತ್ತೆ ಇವರು ಕೊಡಲೇಬೇಕಾಗಿರತಕ್ಕಂತಹ ಒಂದು ಬಾಧ್ಯತೆ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ. ಇದು ನಿಮ್ಮ ಹಕ್ಕು. ನಿಮ್ಗೆ ಏನೋ 2,000 ರೂಪಾಯಿ ಬರ್ತಾ ಇದೆ ಅಥವಾ ಒಂದಷ್ಟು ಗ್ಯಾರಂಟಿಗಳು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅದು ಹಿಂಬಾಗಿಲಿನಿಂದ ಒಂದು ಬೇರೆ ಸೋರ್ಸ್ ನಿಂದ ರೇಟ್ಗಳನ್ನೆಲ್ಲ ದುಬಾರಿ ಮಾಡಿಕೊಂಡು ಅಸಮರ್ಪಕ ಆಡಳಿತ, ಬಹಳಷ್ಟು ತ್ಯಾಗ ಮಾಡಿದಿರಿ ನೀವು. ಅದಕ್ಕೋಸ್ಕರ ರೋಡ್ ನಲ್ಲಿ ಓಡಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಇದು ಫುಟ್ಪಾತ್ ಸರಿಯಾಗಿರತಕ್ಕಂಥ ಹಣ ಅನುದಾನಗಳು ಬರ್ತಾ ಇಲ್ಲ. ಇಷ್ಟೆಲ್ಲ ಅನುಭವಿಸಿದ ನಂತರ ಬರುವಂತದ್ದು ಕೇವಲ 2,000 ಇವರಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇದು ಸಂಪೂರ್ಣ ಸರ್ಕಾರದ ವೈಫಲ್ಯ. ಇದೇನು ಫ್ರೀಯಾಗಿ ಬರುವಂತದಲ್ಲ, ನೀವು ಅದಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿದಿರಿ ಅಷ್ಟಕ್ಕೋಸ್ಕರ ಬರ್ತಾ ಇದೆ. ಇದು ನಿಮ್ಮನ್ನ ಹಕ್ಕು
ಅದೇನು ಹೇಳ್ತಾರೆ ಕೊರಳಿನ ಪಟ್ಟಿಯನ್ನು ಹಿಡಿದುಕೊಂಡೇ ಕೇಳಬೇಕು ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ದೀನಿ. ಇದು ಯಾವುದೇ ಫ್ರೀ ಆಗಿ ಬರ್ತಾ ಇದೆ ಅಂತ ಲವಲೇಶವೂ ಇಲ್ಲ. ಇದು ಕೊರಳಿನ ಪಟ್ಟಿ ಹಿಡಿದುಕೊಂಡು ಕೇಳುವಂತಹ ಯೋಜನೆನೇ ಹೊರತು ಏನೋ ಯಾರೋ ಫ್ರೀಯಾಗಿ ಕೊಡುವಂಥದ್ದಲ್ಲ. ಅದಕ್ಕೆ ಬೇಕಾದ ಎಲ್ಲವನ್ನು ಅವರು ನಿಮ್ಮಿಂದಲೇ ಪಡೆದುಕೊಳ್ತಾ ಇದ್ದಾರೆ, ನಿಮ್ಮ ಮನೆಯಿಂದಲೇ ಪಡೆದುಕೊಳ್ತಾ ಇದ್ದಾರೆ. ಆದರೆ ಅದೊಂದು ಮರೀಚಿಕೆಯಾಗಿ ಅಥವಾ ಒಂದು ಮಾಯಾವಿಯಾಗಿ ಹೋಗ್ತಾ ಇದೆ ಅಷ್ಟೇ. ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಇದು ನಿಮ್ಮ ಹಕ್ಕನ್ನು ಪಡೆದುಕೊಳ್ಬೇಕು. ಯಾವುದೇ ನಾಚಿಕೆ ಬೇಡ. ಇದನ್ನ ತೆಗೆದುಕೊಳ್ಬೇಕಾದ್ರೆ ಮುಕ್ತವಾಗಿ ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಿ ಅಂತಾನೆ ನಾನು ಹೇಳಲಿಕ್ಕೆ. ಅಲ್ಲ, 100ಕ್ಕೆ 100 ನಾನು 100ಕ್ಕೆ 100 ಅರುಣಣ್ಣನವರ ಮಾತಿಗೆ ನನ್ನ ಸಹಮತ ಇದೆ. ಆ ಕೋಲಾರನ ಪಟ್ಟಿ ಹಿಡಿಯುವಂತ ಏನು ಅಂಶ ಹೇಳಿದ್ರು ನೋಡಿ, ಅದು ಖಾಲಿ ನಮಗೆ ಮಾತ್ರ ಅಲ್ಲ, ಅವರಿಗೂ ಅನುಭವ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಎಲ್ಲವನ್ನು ನಾವು ನೋಡ್ಬೇಕಾಗ್ತದೆ ಈಗ. ಯಾಕಂತ ಹೇಳಿದ್ರೆ ಕೇವಲ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆ ಆಗುವಂತದ್ದಲ್ಲ, ಅದಕ್ಕೆ ಪೂರಕವಾದಂತ ಅಂಶಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ನೋಡ್ಬೇಕು. ಈಗ ನಮ್ಗೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಉತ್ಪನ್ನವಾಗಿ 60 ರೂಪಾಯಿಗೆ ನಮ್ಗೆ ಭೂತಾನಿಗೆ ಕೊಡ್ಲಿಕ್ಕೆ ಆಗ್ತದಂತೆ. ನಮ್ಗೆ 60 ರೂಪಾಯಲ್ಲಿ ನಮ್ಗೆ ಇಲ್ಲಿ ಜನರಿಗೆ ಕೊಡ್ಲಿಕ್ಕೆ ಏನು? ಆವಾಗ ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಪೆಟ್ರೋಲ್ ಒಂದು ಲೆವೆಲ್ಗೆ ಬಂದ್ರೆ ಅಲ್ಲ, ಯಾಕೆ ಬಿಡ್ಬೇಕು? ನೀವು 40 ರೂಪಾಯಿ ತೆಗಿಯುವಾಗ ನಾವು 1 ರೂಪಾಯಿ ತೆಗಿ ದೊಡ್ಡ ಸಮಯ ಇಲ್ಲ. ಗೃಹಲಕ್ಷ್ಮಿ ಬಗ್ಗೆ ನಾವು ಇವತ್ತಿನ ಚರ್ಚೆಯನ್ನ ಮಾಡಿರುವಂತದ್ದು. ಪಕ್ಕ ಗೃಹಲಕ್ಷ್ಮಿಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸಿಗುತ್ತೆ ಅನ್ನುವಂತಹ ಮಾತನ್ನ, ವಾಗ್ದಾನವನ್ನ ರಾಜ್ಯ ಸರ್ಕಾರ ಕೂಡ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಸೇರಿ ನಮ್ಮ ಜಿಲ್ಲಾಧ್ಯಕ್ಷರು ಅನುಷ್ಠಾನ ಸಮಿತಿ ಗ್ಯಾರಂಟಿ ಯೋಜನೆ, ಸೊ ಇವರು ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ನೋ ಡೌಟ್, ನೋ ವರೀಸ್ ಅಬೌಟ್ ದಟ್. ಯಾಕಂದ್ರೆ 2 ತಿಂಗಳ ಬಾಕಿ ಇರುವಂತ ಕಂತಿನ ಹಣ ಸಿಗುತ್ತೆ ಅಂತ ಹೇಳ್ತಾರೆ. ಇವರದ್ದು ಜೊತೆಗೆ ಬಾಕಿ ಇರೋದು ಅಂದ್ರೆ ಆಗಸ್ಟ್ ನಂತರ ಸಿಗ್ಬೇಕಾಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಅದರ ಸೆಪ್ಟೆಂಬರ್ನ ಹಣ ಸಿಗುತ್ತಂತೆ. ಸೊ ಹಾಗಿದ್ದಾಗ ಉಳಿದಿರುವ ಹಣ ಸಿಗುತ್ತೆ ಅನ್ನುವಂತ ಒಂದು ಆಶ್ವಾಸನೆ. ಇವೆಲ್ಲದರ ನಡುವೆ ಗ್ಯಾರಂಟಿ ಯೋಜನೆ ಸದ್ಯ ಸದ್ದು ಮಾಡ್ತಾ ಇರುವಂತದ್ದು, ತಮಗೆ ಬರಬೇಕಾದ ಹಣ ಸಿಗುತ್ತೆ ಅನ್ನೋದು ಅಷ್ಟೇ ಸತ್ಯದ ವಿಚಾರ ಅಂತ ಹೇಳ್ತಾ, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉದಯಾಚಾರ್ಯರು, ಕಾಂಗ್ರೆಸ್ ವಕ್ತರು, ಅದೇ ರೀತಿ ಅರುಣ್ ಜಿ ಶೆಟ್ಟರು, ಬಿಜೆಪಿ ವಕ್ತರು, ಅದೇ ರೀತಿ ಭರತ್ ಮುಂಡೋಡಿ ಅವರು, ಜಿಲ್ಲಾಧ್ಯಕ್ಷರು, ಗ್ಯಾರಂಟಿ ಅನುಷ್ಠಾನ ಯೋಜನೆ. 3 ಆಫ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಯಸ್ ಸರ್, ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಂಡ್ಲ ನ್ಯೂಸ್ 24/7.